ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಒಂದು 2-3 ದಿನಗಳ ಕಾಲ ತರಗತಿಯನ್ನು ತೆಗೆದುಕೊಳ್ಳಲಿಕ್ಕಾಗಿರಲಿಲ್ಲ ಕೆಲವು ಕಾರಣಗಳಿಂದ. ಹಾಗೂ ನಾವು ಸ್ವಲ್ಪ ಸಮಸ್ಯೆಗಳ ಕಾರಣದಿಂದಾಗಿ ತರಗತಿಗಳನ್ನು ತಗೊಳ್ಳಿಕ್ಕಾಗಿರಲಿಲ್ಲ. ಓಕೆ, ಇವತ್ತು ಮತ್ತೊಂದು ವಿಷಯದ ಬಗ್ಗೆ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ. ಅದಕ್ಕೂ ಮೊದಲು ನೀವು ಇನ್ನೂ ಏನಾದರೂ ನಮ್ಮ ಸ್ಪರ್ಧಾ ವಿನಯ ಎಜುಕೇಟರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಪಕ್ಕದಲ್ಲೇ ಕಾಣಿಸ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡೋದರ ಮೂಲಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಆಗ್ತಕ್ಕಂಥ ತರಗತಿಗಳನ್ನು ಉಚಿತವಾಗಿ ವೀಕ್ಷಣೆ ಮಾಡ್ಬೋದು. ಅದೇ ರೀತಿ ಸ್ಪರ್ಧಾ ವಿನಯ ಟೆಲಿಗ್ರಾಮ್ಗೆ ಕೂಡ ಜಾಯ್ನ್ ಆಗಿ. ಇವತ್ತಿನ ಟಾಪಿಕ್ ಬಂದು ನಿಮಗೆಲ್ಲ ಈಗ ಆಲ್ರೆಡಿ ತಿಳಿದಿದೆ ಅನ್ಕೋತೀನಿ. ಕೋವಿಶೀಲ್ಡ್ನಿಂದ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆಯಾ? ಏನಿದರ ಅಡ್ಡ ಪರಿಣಾಮ ಅಂದರೆ ಕೋವಿಶೀಲ್ಡ್ ಕೊರೋನಾ ವ್ಯಾಕ್ಸಿನ್. ಓಕೆ, ಕೊರೋನಾ ವ್ಯಾಕ್ಸಿನ್ ದೇಶಾದ್ಯಂತ ಕೊರೋನಾ ವ್ಯಾಕ್ಸಿನ್ ಮಾಡಿದರು. ಕೋವಿಶೀಲ್ಡ್ನ ಅಡ್ಡ ಪರಿಣಾಮ ಏನು ಮತ್ತು ಇದರಿಂದ ನಮ್ಮ ಭಾರತದಲ್ಲಿ ಹೃದಯಾಘಾತಗಳು ಹೆಚ್ಚಾಗ್ತಿದೆಯಾ ಅದರ ಬಗ್ಗೆ ಹೊಸ ಅಧ್ಯಯನವನ್ನು ಮಾಡೋಣ. ಅದೇ ರೀತಿ ಈಗಾಗಲೇ 11,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿರ್ತಕ್ಕಂತಹ ನಮ್ಮ ಟೆಲಿಗ್ರಾಮ್ ಚಾನೆಲ್ ಸ್ಪರ್ಧಾ ವಿನಯ, ಇದಕ್ಕೆ ನೀವು ಕೂಡ ಜಾಯ್ನ್ ಆಗಿ. ದಿನನಿತ್ಯದಲ್ಲಿ ನ್ಯೂಸ್ ಪೇಪರ್ಸ್, ಕರೆಂಟ್ ಅಫೇರ್ಸು, ನ್ಯೂಸ್ ಪೇಪರ್ಸ್ ಹಾಕಿದ್ರೆ ಕರೆಂಟ್ ಅಫೇರ್ಸ್ ನಿಮಗೆ ಆಲ್ಮೋಸ್ಟ್ ಅದೆಲ್ಲ ಕವರ್ ಆಗುತ್ತೆ. ಕರೆಂಟ್ ಅಫೇರ್ಸು ಹಾಗೂ ಪೇಪರ್ ಕಟಿಂಗ್ಸು, ಇಂಪಾರ್ಟೆಂಟ್ ಪೇಪರ್ ಕಟಿಂಗು ಹಾಗೂ GK ಕ್ವಶನ್ ಅಂಡ್ ಆನ್ಸರ್, ಇನ್ನು ಹಲವಾರು, ಆಮೇಲೆ ಓಲ್ಡ್ ಕ್ವಶನ್ ಪೇಪರ್ಸ್, ಈ ರೀತಿ ಹಲವಾರು ಮಾಹಿತಿಗಳನ್ನು ನಮ್ಮ ಸ್ಪರ್ಧಾ ವಿನಯ ಟೆಲಿಗ್ರಾಮ್ ಚಾನಲ್ ಆಗ್ತಾ ಇರ್ತೀವಿ. ನೀವೇನಾದ್ರೂ ನಮ್ಮ ಸ್ಪರ್ಧಾ ವಿನಯ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕು ಅಂದ್ರೆ ಈ ಒಂದು QR ಕೋಡ್ ಅನ್ನು ಬಳಸಿ ನಮ್ಮ ಸ್ಪರ್ಧಾ ವಿನಯ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು. ಅದೇ ರೀತಿ ನಿಮ್ಮ ಏನಾದರೂ ಪರ್ಸನಲ್ ಫೀಡ್ಬ್ಯಾಕ್ ಏನಾದ್ರು ಇದ್ರೆ ಈ ಒಂದು QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಿಮ್ಮ ಪರ್ಸನಲ್ ಫೀಡ್ಬ್ಯಾಕ್ ಅನ್ನ ಹೇಳ್ಬೋದು. ನಮ್ಮ ಆಡಳಿತ ಸಿಬ್ಬಂದಿ ಖಂಡಿತವಾಗಿಯೂ ನಿಮ್ಮ ಪರ್ಸನಲ್ ಫೀಡ್ಬ್ಯಾಕ್ಗೆ ಏನ್ ಮಾಡ್ತಾರೆ, ಉತ್ತರವನ್ನು ನೀಡ್ತಾರೆ. ಸ್ನೇಹಿತರೆ, ಬನ್ನಿ, ತಡ ಮಾಡೋದು ಬೇಡ. ಇವತ್ತಿನ ಒಂದು ತರಗತಿಯ ಬಗ್ಗೆ ಬಹಳ ಬೆಸ್ಟ್ ಟಾಪಿಕ್ ಇದೆ ಇವತ್ತು. ಕೋವಿಶೀಲ್ಡ್ ನಮಗೆಲ್ರಿಗೂ ಮೋಸ ಎಸಗಿದೆ ಅಂತೇಳಿ ಇವತ್ತಿನ ಟಾಪಿಕ್. ಇದು ವಿಜಯ ಕರ್ನಾಟಕ ಪೇಪರ್ ಅಲ್ಲಿ ವರದಿಯಾಗಿರುವಂಥದ್ದು. ವಿಜಯ ಕರ್ನಾಟಕ ನಿಮ್ಗೆ ಗೊತ್ತಾಗಿದೆ ಈಗಾಗಲೇ. ವಿಕಾ ಫೋಕಸ್ ವಿಜಯ ಕರ್ನಾಟಕ ಪೇಪರ್ ಅಲ್ಲಿ ಇದು ವರದಿ ಆಗಿರುವಂಥದ್ದು. ಏನಂತೇಳಿ, ಕೋವಿಶೀಲ್ಡ್ ಮೋಸ ಎಸಗಿದೆ ಇದೆ. ಅಂದ್ರೆ ಕೊರೋನಾ ಏನ್ ಬಂದಿತ್ತು 2019ರಲ್ಲಿ ಕೊರೋನಾ ಎಂತಕ್ಕಂಥದ್ದು ಏನು ವರದಿಯಾಗಿತ್ತು, ಈ ಕೊರೋನಾ ಎಂತಕ್ಕಂಥ ಮಹಾಮಾರಿಯನ್ನ ಓಡಿಸ್ಲಿಕ್ಕೆ ಹಲವಾರು ಔಷಧಿಗಳನ್ನ ಕಂಡುಹಿಡಿಯಬೇಕು ಅಂತೇಳಿ ಹಲವಾರು ಸಂಸ್ಥೆಗಳು ಮುಂದೆ ಬಂದವು. ಆದ್ರೆ ದೊಡ್ಡ ಮಟ್ಟದಲ್ಲಿ ಬಂದಿದೆ ಅವರು ಕೋವಿಶೀಲ್ಡ್ ವ್ಯಾಕ್ಸಿನ್. ಆಸ್ಟ್ರಾಜೆನಿಕಾ ಅಂತಕ್ಕಂಥ ಒಂದು ಕಂಪನಿ, ಒಂದು ಸಂಸ್ಥೆ ಏನ್ ಮಾಡೋದು, ಕೋವಿಶೀಲ್ಡ್ ಎಂತಕ್ಕಂತಹ ಒಂದು ವ್ಯಾಕ್ಸಿನ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತು. ಓಕೆ, ಆದರೆ ಇವಾಗ ಬಂದಿರತಕ್ಕಂತಹ ಕೆಲವೊಂದು ಮಾಹಿತಿಗಳಿಂದ, ಕೆಲವೊಂದು ದೇಶಗಳಿಂದ ಬಂದಿರತಕ್ಕಂಥ ಮಾಹಿತಿ ಅಂದ್ರೆ ಕೋವಿಶೀಲ್ಡ್ ನಲ್ಲಿ ಅಡ್ಡ ಪರಿಣಾಮಗಳು ಜಾಸ್ತಿ ಇದೆ. ಇದರಿಂದ ನಮ್ಮ ಭಾರತದಲ್ಲಿ ಹೃದಯಾಘಾತಗಳಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಇನ್ನೂ ಅದು ಕನ್ಫರ್ಮ್ ಇಲ್ಲ. ಓಕೆ, ಅದ್ರ ಬಗ್ಗೆ ಇವತ್ತು ವಿಜಯ ಕರ್ನಾಟಕ ಪೇಪರ್ಲಿ ಒಂದು ವರದಿ ಆಗಿದೆ. ಎಷ್ಟನೇ ತಾರೀಕಲ್ಲಿ? 3-4ನೇ ತಾರೀಕು ವಿಜಯ ಕರ್ನಾಟಕ ಪೇಪರ್ಲಿ ಒಂದು ವರದಿ ಆಗಿತ್ತು. ಅದನ್ನ ನಾವು ಅವತ್ತೇ ಮಾಡಬೇಕಿತ್ತು. ಬಟ್ ಆದ್ರೆ ಅದು ಬಂದ ತಕ್ಷಣ ತುಂಬಾ ಜನ ಅದನ್ನ ತರಗತಿಯನ್ನ ಮಾಡಿದ್ರು. ನಾವು ಸ್ವಲ್ಪ ಗ್ಯಾಪ್ ಕೊಟ್ಟು ಮಾಡಿದ್ರೆ ಅದನ್ನ ಈ ಕೋವಿಶೀಲ್ಡ್ ನಂತರ ಕೋವ್ಯಾಕ್ಸಿನ್ ತರಗತಿಯನ್ನ ನಾನು ಆಲ್ರೆಡಿ ಮಾಡಿದ್ದೀನಿ. ಬಟ್ ಕೋವಿಶೀಲ್ಡ್ ಬಗ್ಗೆ ಮಾಡಿರ್ಲಿಲ್ಲ. ಆದ್ರಿಂದ ಕೋವಿಶೀಲ್ಡ್ ಬಗ್ಗೆ ಮಾಡೋಣ ಅಂತ ಹೇಳಿ ಮಾಡಿದ್ದೀನಿ. ಈಗ ಆಲ್ರೆಡಿ 2-3 ದಿನದಿಂದ ನಾನು ಕರೆಂಟ್ ಅಫೇರ್ಸ್ ತರಗತಿಯನ್ನ ಮಾಡಿಲ್ಲ. ಕರೆಂಟ್ ಅಫೇರ್ಸ್ ತರಗತಿಯನ್ನ ಮಾಡಬೇಕು. ಅದನ್ನು ಕೂಡ ಮಾಡ್ತೀನಿ. ಒಟ್ಟಿಗೆ ಒಂದು 3-4 ದಿನಗಳ ಪ್ರಚಲಿತ ಘಟನೆಗಳನ್ನ ತೆಗೆದುಕೊಂಡು ಒಂದು ದಿನ ಮಾಡೋಣ ಅಂತೇಳಿ ಬಿಟ್ಟಿದ್ದೀನಿ. ಅದನ್ನ ಸ್ನೇಹಿತರೆ, ಖಂಡಿತವಾಗಿಯೂ ಪ್ರಚಲಿತ ಘಟನೆಗಳ ತರಗತಿ ಖಂಡಿತವಾಗಿಯೂ ಆಗುತ್ತೆ. ಓಕೆ, ನೋಡಿ, ಈಗ ಕೊರೋನಾ ಕಾಲಘಟ್ಟದಲ್ಲಿ ವ್ಯಾಕ್ಸಿನ್ ಮಾರುಕಟ್ಟೆಯ ಆಳುವ ತುರಾತರಲ್ಲಿ ಆಸ್ಟ್ರಾಜೆನಿಕಾ ಸಂಸ್ಥೆಯು ತನ್ನ ಕೋವಿಶೀಲ್ಡ್ ಲಸಿಕೆ ದೋಷಗಳನ್ನ ಮರೆಮಾಚಿತೆ ಎಂಬ ಪ್ರಶ್ನೆ ಉದ್ಭವಿಸುತ್ತಕ್ಕಂಥದ್ದು. ಬೆರಳೆಣಿಕೆ ಎಲ್ಲಾಗಲ್ಲ ರಕ್ತ ಹೆಪ್ಪುಗಟ್ಟುವಿಕೆ, ಪ್ಲೇಟ್ಲೆಟ್ ಸಂಖ್ಯೆ ಇಳಿಗೆ ಗಂಭೀರ ಸಮಸ್ಯೆ ಕಾಣಿಕೊಳ್ಳುತ್ತಿದೆ ಎಂದು ಆಸ್ಟ್ರಾಜೆನಿಕಾವು ಬ್ರಿಟನ್ ಕೋರ್ಟ್ ಮುಂದೆ ಒಪ್ಪಿಕೊಂಡಿರ್ತಕ್ಕಂಥದ್ದು. ಓಕೆ, ಭಾರತದಲ್ಲೂ 176 ಕೋಟಿ ಡೋಸ್ ಅನ್ನ ನೀಡಲಾಗಿರ್ತಕ್ಕಂಥದ್ದು. ಅಂದ್ರೆ ಎಲ್ಲೋ 100ಕ್ಕೆ 1 ಅಥವಾ 1000ಕ್ಕೆ 1 ಪ್ರಕರಣಗಳಲ್ಲಿ ಈ ಲಸಿಕೆ ಪಡೆದವರಲ್ಲಿ ರಕ್ತ ಹೆಪ್ಪುಗಟ್ಟತಕ್ಕಂಥದ್ದು ಹಾಗೂ
ಪ್ಲೇಟ್ಲೆಟ್ಸ್ ಕಡಿಮೆ ಅಂದ್ರೆ ರಕ್ತದ ಸಂಖ್ಯೆ ಇಳಿಯುವಿಕೆ ಆಗ್ತಕ್ಕಂಥದ್ದು. ಪ್ಲೇಟ್ಲೆಟ್ಸ್ ಬಾಡಿ ಬಿಳಿ ರಕ್ತ ಕಣಗಳಿಂದ ಅವು ಇಳಿಕೆ ಆಗ್ತಕ್ಕಂತಹ ಗಂಭೀರ ನಾವು ಅನ್ಕೋಬಹುದು ಪ್ಲೇಟ್ಲೆಟ್ಸ್ ಸಂಖ್ಯೆ ಹೇಳಿದ್ರೆ ಜಾಸ್ತಿ ಮಾಡ್ಕೋಬಹುದು. ನೋ, ಇಟ್ಸ್ ಎ ವೆರಿ ವೆರಿ ಡೇಂಜರಸ್. ರಕ್ತ ಹೆಪ್ಪುಗಟ್ಟುವಿಕೆನೂ ಅಷ್ಟೇ ಡೇಂಜರಸ್, ಪ್ಲೇಟ್ಲೆಟ್ಸ್ ಕೂಡ ಅಷ್ಟೇ ಡೇಂಜರಸ್. ಓಕೆ, ಇದು ನಮ್ಗೆ ಯಾವತ್ತೂ ಕಡಿಮೆ ಆಗ್ಬಾರ್ದು. ಈ ರೀತಿಯ ಸಮಸ್ಯೆ ಎಲ್ಲೋ 100ರಲ್ಲಿ 1 ಬೆರಳೆಣಿಕೆ ಪ್ರಕರಣ. ಅಂದ್ರೆ ಬೆರಳೆಣಿಕೆ ಅಂದ್ರೆ ನಾವು ಬೆರಳಲ್ಲಿ ಇಟ್ಕೊಂಡು 1, 2, 3, 4 ಈ ತರ ಲೆಕ್ಕ. ಈ ರೀತಿ 1000ಕ್ಕೆ ಎಲ್ಲೋ ಒಬ್ಬ ಒಂದು ಪ್ರಕರಣಗಳಲ್ಲಿ ಕಾಣಿಸಿಕೊಳ್ಳಬಹುದು ಅಂತೇಳಿ ಅಸ್ಟ್ರಾಜೆನಿಕಾ ಕಂಪನಿ ಬ್ರಿಟನ್ನ ಕೋರ್ಟ್ ಮುಂದೆ ಒಪ್ಪಿಕೊಂಡಿರುವಂತದ್ದು. ಆರಂಭದಲ್ಲಿ ಇದನ್ನ ಅಸ್ಟ್ರಾಜೆನಿಕಾ ಕಂಪನಿಯು ಕೂಡ ಒಪ್ಪಿಕೊಂಡಿಲ್ಲ, ಆರಂಭದಲ್ಲೂ ಒಪ್ಪಿಕೊಂಡಿಲ್ಲ. ಆದರೆ ಇವಾಗ ಒಪ್ಕೊಂಡಿದೆ. ಏನಂತ? ಹೌದು, ಬೆರಳೆಣಿಕೆಯ ಸಮಸ್ಯೆಯಲ್ಲಿ ಎಲ್ಲೋ ಸಾವಿರದಲ್ಲಿ ಒಬ್ಬರಾದ್ರೂ ಸಹ ಅದು ಕೂಡ ಒಂದು ಜೀವವೇ ಅಲ್ವಾ? ಆದ್ದರಿಂದ ಅವ್ರಿಗೂ ಕೂಡ ಕುಟುಂಬ ಇರುತ್ತೆ, ಅವ್ರಿಗೂ ಕೂಡ ಮಕ್ಕಳಿರ್ಬೋದು, ತಂದೆ ಇದ್ದಾರೆ, ಅವ್ರಿಗೂ ಸಹ ಸಂಬಂಧಿಕರಿದ್ದಾರೆ, ಅವ್ರಿಗೂ ಒಂದು ಸುಂದರವಾದ ಕುಟುಂಬ ಇದೆ ಅಲ್ವಾ? ಆದ್ದರಿಂದ ಒಬ್ರು ಸತ್ರು ಕೂಡ ಅದು ನಡಿ ಒಂದು ಜೀವನೇ, ಅದು ಒಂದು ಜೀವನ. ಆದ್ರಿಂದ ಎಲ್ಲೋ 100ರಲ್ಲಿ ಒಬ್ಬರಲ್ಲ ಅಂತ ನಾವು ಬಿಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅದೇ ಒಂದು ಸಮಸ್ಯೆ ನಮ್ಮ ಮನೆಗಳಲ್ಲಾದ್ರೆ ನಾವು ಯಾರಾದ್ರೂ ಸುಮ್ಮನಿರ್ತೀವ? ಇಲ್ಲ. ಆದ್ದರಿಂದ ಎಲ್ಲರನ್ನೂ ಸಹ ನಮ್ಮ ಸಹೋದರ ಸಹೋದರಿಯರಂತೆ ನೋಡ್ತಕ್ಕಂಥದ್ದು ಇದರಲ್ಲಿ ಏನು ವೆರಿ ಇಂಪಾರ್ಟೆಂಟ್. ಈ ರೀತಿಯ ಪ್ರಕರಣಗಳಲ್ಲಿ ಎಲ್ಲರನ್ನೂ ಕೂಡ ಪಾರದರ್ಶಕವಾಗಿ ನೋಡ್ಲೇಬೇಕು. ಯಾಕಂದ್ರೆ ಒಬ್ಬರಿಗಾದ್ರೂ ಸಹ ಅವರನ್ನು ನಂಬಿಕೊಂಡು ಎಷ್ಟು ಜನ ಇರ್ತಾರೆ ಅಂತ ನಾವು ಊಹೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವರು ಸಣ್ಣ ವ್ಯಕ್ತಿ ಆಗಿರ್ಬೋದು, ದೊಡ್ಡ ವ್ಯಕ್ತಿಯೇ ಆಗಿರಬಹುದು. ಅಸ್ಟ್ರಾಜೆನಿಕಾ ಕಂಪನಿ ಈಗ ಬ್ರಿಟನ್ ಕೋರ್ಟ್ ಮುಂದೆ ಏನಂತ ಒಪ್ಕೊಂಡಿದೆ? ಬೆರಳೆಣಿಕೆಯ ಪ್ರಕರಣಗಳಲ್ಲಿ ಹೌದು ಆಗಬಹುದು, ಒಪ್ಕೊಂಡಿರಲಿಲ್ಲ, ಪ್ರಾರಂಭದಲ್ಲಿ ಒಪ್ಕೊಂಡಿರಲಿಲ್ಲ. ಆದರೆ ಈಗ ಬ್ರಿಟನ್ ಕೋರ್ಟ್ ಮುಂದೆ ಏನಂತ ಒಪ್ಕೊಂಡಿದೆ? ಬೆರಳೆಣಿಕೆಯ ಪ್ರಕರಣಗಳಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ಪ್ಲೇಟ್ಲೆಟ್ ಸಂಖ್ಯೆ ಇಳಿಕೆ ಆಗಬಹುದು ಅಂತೇಳಿ ಇದು ಮಾಡಿದ್ದಾರೆ. ಭಾರತದಲ್ಲಿ ಒಟ್ಟು ಎಷ್ಟು? ಸುಮಾರು 176 ಕೋಟಿ ಡೋಸ್ ಅನ್ನೇ ನೀಡಲಾಗಿದೆ. ಭಾರತದಲ್ಲಿ ಸುಮಾರು 176 ಕೋಟಿ, ಒಂದಲ್ಲ 176 ಕೋಟಿ. ಭಾರತದ ಜನಸಂಖ್ಯೆನೇ 144 ಕೋಟಿ. ಭಾರತದ ಜನಸಂಖ್ಯೆನೇ 146 ಕೋಟಿ. ಅದರಲ್ಲಿ ನಾವು ಡೋಸ್ ನೀಡಿರೋದಷ್ಟು 176 ಕೋಟಿ ಡೋಸ್ ಅನ್ನೇ ನೀಡ್ಬಿಟ್ಟಿದ್ದೀವಿ ನಾವು ಇಲ್ಲಿ ನಮ್ಮ ಭಾರತದಲ್ಲಿ. 2021ರಲ್ಲಿ ಇಡೀ ಜಗತ್ತನ್ನೇ ಅಲ್ಲಾಡಿಸಿದಂತಹ, ಇಡೀ ಜಗತ್ತನ್ನೇ ಇನ್ನೇನು ಜಗತ್ತು ಮುಳುಗ್ತು, ಇವತ್ತು ಭೂಮಿ ಕೊನೆ ಆಯ್ತು ಅಂತಕ್ಕಂಥ ಎಲ್ಲರೂ ಸಹ ಅನ್ಕೊಂಡಿದ್ರು. ಓಕೆ, ಆದ್ರೆ ಅಂತ ಸಂದರ್ಭದಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಒಂದು ಸಹಯೋಗದಲ್ಲಿ ನಮ್ಮ ಭಾರತದ ಕಂಪನಿಯಾದಂತಹ ಅಸ್ಟ್ರಾಜೆನಿಕಾ ಆಕ್ಸ್ಫರ್ಡ್ ವಿವಿಯ ಸಹಯೋಗದಲ್ಲಿ ಅದರ ಸಹಭಾಗಿತ್ವವನ್ನು ವಹಿಸಿಕೊಂಡು ಏನ್ ಮಾಡ್ತು, ಒಂದು ಲಸಿಕೆಯನ್ನ ಏನ್ ಮಾಡ್ತು ಹುಟ್ಟಾಯಿತು. ಅದೇ ಲಸಿಕೆ ಯಾವುದು? ಅದೇ ಕೋವಿಶೀಲ್ಡ್. ಅದು ಕೋವಿಶೀಲ್ಡ್. ಓಕೆ, ಇದನ್ನ ವಿಶ್ವ ಆರೋಗ್ಯ ಸಂಸ್ಥೆ WHO, ಈ WHO ಏನ್ ಮಾಡ್ತು, 18 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಿಗೆ ಸುರಕ್ಷಿತ ಮತ್ತು ಪರಿಣಾಮಕಾರಿ ಎಂದಾಗ ಕೋವಿಶೀಲ್ಡ್ ನ ಓಕೆ ಇದೊಂದು ಬೆಸ್ಟ್ ವ್ಯಾಕ್ಸಿನ್ ಅಂತ ಒಪ್ಕೊಂಡಂತಹ ರಾಷ್ಟ್ರಗಳಲ್ಲಿ ನಮ್ಮ ಭಾರತವೂ ಕೂಡ ಒಂದು. ಇದು ಕೇವಲ ನಮ್ಮ ಭಾರತಕ್ಕೆ ಮಾತ್ರ ಸೀಮಿತವಾಗಿದ್ದಲ್ಲ, ಅವಾಗ ಎಲ್ಲಾ ದೇಶಗಳಿಗೂ ಸಹ ಅವಶ್ಯಕತೆ ಇದ್ದಂತಹ ಒಂದು ಲಸಿಕೆ. ಎಲ್ಲಾ ದೇಶಗಳಿಗೂ ಅವಶ್ಯಕತೆ ಇತ್ತು, ಇದರ ಲಸಿಕೆ ಅವಶ್ಯಕತೆ ಇದೆ. ಯಾಕಂದ್ರೆ ಯಾರೂ ಸಹ ಅಭಿವೃದ್ಧಿ ಪಡಿಸಕ್ ಆಗಿಲ್ಲ. ಯಾಕಂದ್ರೆ ಈಗ ಕೊರೋನಾ ಅಂದ್ರೆ ಏನು, ಅದು ಕೂಡ ಒಂದು ಕೆಮ್ಮು ಬರ್ತಕ್ಕಂಥ ಜ್ವರ ಬರುವಂತದ್ದು. ಆದ್ರೆ ಅದ್ರ ಪರಿಣಾಮ ಹೇಗಿತ್ತು ಅಂದ್ರೆ, ಆ ಕೆಮ್ಮು ಬಂದ್ರೆ ಉಸಿರಾಡಕ್ ಆಗ್ತಿರ್ಲಿಲ್ಲ. ನೀವು ಅದಕ್ಕೆ ಪ್ರತ್ಯೇಕವಾಗಿ ಅವ್ರನ್ನ ಏನಕ್ಕೆ ಐಸೋಲೇಷನ್ ಇಡ್ತಿದ್ರು ಅಂದ್ರೆ ಅದರಿಂದ ಬೇರೆಯವ್ರಿಗೆ ಹರಡಬಾರದು, ಮತ್ತು ಅವರು ಐಸೋಲೇಷನ್ ಅಲ್ಲಿ ಇರೋದ್ರಿಂದ ಈ ಒಂದು ಸ್ವಲ್ಪ ಹತೋಟಿಗೆ ಬರಬಹುದು. ಈ ಧೂಳು ಹೊರಗಡೆ ಹೋಗೋದ್ರಿಂದ, ನಮ್ಮ ಧೂಳು ಇದರ ಸಂಪರ್ಕ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಇನ್ನೂ ಉಲ್ಬಣವಾಗಬಹುದು ಈ ರೋಗ ಅಂತಕ್ಕಂತಹ ಒಂದು ಇದರಲ್ಲಿ. ಕೊರೋನಾ ಅಂದ್ರೆ ಅದೇನೋ ಬೇರೊಂದು ಇದಲ್ಲ, ಅದು ಕೂಡ ಸೇಮ್ ಈಗ ನಿಮ್ಗೆ ಕೆಮ್ಮು, ಜ್ವರ, ಶೀತ ಹೇಗ್ ಬರುತ್ತೆ ಅದು ಕೂಡ ಅದೇ ರೀತಿ ಒಂದು ರೋಗ. ನೀವೇನಂದ್ರೆ ಒಬ್ಬ
ಆ ವ್ಯಕ್ತಿಗೆ ಯಾರೊಬ್ಬರಿಗೆ ಕೆಮ್ಮು, ನೆಗಡಿ ಅಥವಾ ಜ್ವರ ಇರುತ್ತೆ, ನೀವು ಆ ವ್ಯಕ್ತಿಯ ಪಕ್ಕದಲ್ಲಿ ಕೇವಲ ಜಾಸ್ತಿ ಬೇಡ, ಒಂದು 10ರಿಂದ 15 ನಿಮಿಷ ಕೂತ್ರೆ ನೆಕ್ಸ್ಟ್ ಡೇ ನಿಮ್ಗೂ ಕೂಡ ಸ್ವಲ್ಪ ಮಟ್ಟಿಗೆ ಜ್ವರ ಬರ್ತಕ್ಕಂಥದ್ದು, ನೆಗಡಿ ಆಗ್ತಕ್ಕಂಥ, ಯಾಕಂದ್ರೆ ಅದು ಕೂಡ ಒಂದು ವೈರಸ್, ಇದು ಕೂಡ ಒಂದು ವೈರಸ್. ಈ ರೀತಿಯಾದಂತಹ ಒಂದು ಬಾಂಡಿಂಗ್ ಇದೆ ಅದರಲ್ಲಿ, ಓಕೆನಾ. ಬಟ್ ಆದ್ರೆ ನಮ್ಗೆ ಅದಕ್ಕೆಲ್ಲ ಔಷಧಿ ಇದೆ. ಬಟ್ ಆದ್ರೆ ಕೊರೋನಾ ಅಂತಕ್ಕಂಥದ್ದು ಇದೊಂದು ನೆಕ್ಸ್ಟ್ ಸ್ಟೆಪ್ ಅನ್ಬೋದು ಅಷ್ಟೇ. ಇದೊಂದು ನೆಕ್ಸ್ಟ್ ಸ್ಟೆಪ್ ಅಷ್ಟೇ, ವೆರಿ ಸಿಂಪಲ್. ಅದು ಕೂಡ ಒಂದು ರೀತಿಯ ನೆಗಡಿ, ಜ್ವರ, ಈ ರೀತಿಯ ಈ ಕೆಮ್ಮು, ಈ ರೀತಿ ರೋಗ ಲಕ್ಷಣಗಳನ್ನು ಹೊಂದಿರ್ತಕ್ಕಂಥ ರೋಗ, ಅದು ಕೂಡ ನಾರ್ಮಲ್. ಆದ್ರೆ ಅದಕ್ಕೆ ಪ್ರತ್ಯೇಕವಾಗಿ ನಮ್ಮಲ್ಲಿ ಮೆಡಿಸಿನ್ ಇರಲಿಲ್ಲ. ಆದ್ದರಿಂದ ಏನಾಗ್ತಿತ್ತು, ಸಾವಿನ ಪ್ರಕರಣಗಳು ಜಾಸ್ತಿ. ಅಂದ್ರೆ ಕೆಮ್ಮು ನಮಗೆ ನಾರ್ಮಲ್ ಆಗಿ ಬರೋದ್ಕಿಂತ ಹೆಚ್ಚಿನ ಕೆಮ್ಮು ಬರುತ್ತಿತ್ತು, ಇದರಿಂದ ಉಸಿರಾಟ ತೊಂದರೆ ಆಗ್ತಿತ್ತು. ಆದ್ರೆ ನಮ್ಮಂತ ಎಷ್ಟೋ ಜನ ಯೂತ್ಸ್ ಇದರಲ್ಲಿ ಏನಾದ್ರು ಮರಣವನ್ನ ಹೊಂದಿದ್ರು, ಎಷ್ಟೋ ಜನ ಯುವ ಪೀಳಿಗೆ ಮರಣವನ್ನ ಹೊಂದಿತ್ತು, ಮಧ್ಯವಯಸ್ಕರು ಮರಣವನ್ನ ಹೊಂದಿದ್ರು, ಹಾಗೂ ವಯಸ್ಸಾದವರು ಮರಣವನ್ನ ಹೊಂದಿದ್ರು. ಏನಕ್ಕೆ ಅಂದ್ರೆ ಸರಿಯಾದ ರೀತಿಯಲ್ಲಿ ಔಷಧ ಇರಲಿಲ್ಲ. ಆದ್ದರಿಂದ ಈ ಔಷಧವನ್ನ ಅಭಿವೃದ್ಧಿಪಡಿಸುವುದರಲ್ಲಿ ಎಂತ ದೊಡ್ಡ ದೊಡ್ಡ ರಾಷ್ಟ್ರಗಳೇ ಏನ್ ಮಾಡಿದ್ರು ಆಗ್ಲಿಲ್ಲ. ಆದರೆ ನಮ್ಮ ಭಾರತ ಏನ್ ಮಾಡಿದ್ರು, ಔಷಧವನ್ನ ಅಭಿವೃದ್ಧಿಪಡಿಸ್ತು. ಅದ್ಯಾವುದು ಅಂದ್ರೆ ಕೋವಿಶೀಲ್ಡ್. ಯಾವುದರ ಸಹಯೋಗದೊಂದಿಗೆ, ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ಕೊರೋನಾ ಲಸಿಕೆಯನ್ನ ಕಂಡುಹಿಡಿತು. ಓಕೆ, ಈ ಒಂದು ಲಸಿಕೆ ಈ ರೀತಿಯ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಎಲ್ಲಾ ಲಸಿಕೆಯಲ್ಲೂ ಸೈಡ್ ಎಫೆಕ್ಟ್ಸ್ ಕಾಮನ್. ಓಕೆ, ಸೈಡ್ ಎಫೆಕ್ಟ್ಸ್ ಕಾಮನ್. ಆದರೆ ಗಂಭೀರವಾಗಿ ಸೈಡ್ ಎಫೆಕ್ಟ್ಸ್ ಅಂತೂ ಇರೋದಿಲ್ಲ, ಆದ್ರೆ ನಿಧಾನವಾಗಿರುತ್ತೆ. ಈಗ ನೀವು ಎವ್ರಿಡೇ ಮಾತ್ರೆ ತಗೋತಾ ಇದ್ದೀರಾ, ಬಟ್ ಆದ್ರೆ ನೀವು ನೀರನ್ನ ಕುಡಿತಾ ಇಲ್ಲ ಸರಿಯಾಗಿ ಅಂದ್ರೆ ಅದು ಕಿಡ್ನಿಯಲ್ಲಿ ಸ್ಟೋನ್ ಫಾರ್ಮೇಶನ್ ಆಗಬಹುದು. ನಾನು ಓದಿರೋ ಪ್ರಕಾರ ಕಿಡ್ನಿಯಲ್ಲಿ ಸ್ಟೋನ್ ಫಾರ್ಮೇಶನ್ ಆಗಬಹುದು. ಎವ್ರಿಡೇ ಟೇಕಿಂಗ್ ಎ ಟ್ಯಾಬ್ಲೆಟ್ಸ್ ಅಂಡ್ ಯು ಸ್ಟೆಪ್. ಓಕೆ, ನೀವು ಎವ್ರಿಡೇ ಟ್ಯಾಬ್ಲೆಟ್ಸ್ ನ ತಗೋತಾ, ದಿನನಿತ್ಯವೂ ಔಷಧವನ್ನು ತಗೊಳ್ತಾ ಇದ್ದೀರಾ, ಮಾತ್ರೆಯನ್ನ ತಗೊಳ್ತಾ ಇದ್ದೀರಾ. ನೀವು ನಿತ್ಯ ಮಾಡ್ಬೇಕಾದ್ರೆ ಮಾತ್ರೆ ಇಲ್ಲ ಅಂದ್ರೆ ಮಲಗೋದೇ ಇಲ್ಲ, ಈ ರೀತಿ ಇರ್ತಾ ಇದೆ. ಆವಾಗ ನೀವು ಚೆನ್ನಾಗಿ ನೀರನ್ನ ಕುಡಿದ್ರೆ ಅದು ನಿಮಗೆ ಯಾವುದೇ ರೀತಿ ತೊಂದರೆನೇ ಇರೋದಿಲ್ಲ. ಆದರೆ ನೀವು ಮಾತ್ರೆ ತಗೊಳ್ತಾ ಇದ್ದೀರಾ, ನೀರನ್ನ ಕುಡಿತಾ ಇಲ್ಲ, ಈ ರೀತಿ ಏನಾದ್ರೂ ಆದ್ರೆ ಮುಂದಿನ ದಿನಗಳಲ್ಲಿ ಇದು ಕೂಡ ನಿಮ್ಮ ಕಿಡ್ನಿಯ ಮೇಲೆ, ಮೂತ್ರಪಿಂಡದ ಮೇಲೆ ಸಮಸ್ಯೆಯನ್ನು ಉಂಟು ಮಾಡಬಹುದು. ಅಂದ್ರೆ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ. ಆದ್ರೆ ನಮ್ಮ ಆಯುರ್ವೇದದಲ್ಲಿ ಆ ರೀತಿ ಯಾವುದೂ ಇಲ್ಲ. ಆಯುರ್ವೇದದಲ್ಲಿ ಆ ರೀತಿ ಯಾವುದೂ ಇಲ್ಲ. ಆಯುರ್ವೇದ ಮತ್ತು ಹೋಮಿಯೋಪತಿ ಏನಿದೆ, ಇವೆರಡು ಬೆಸ್ಟ್. ಓಕೆ, ಅವು ಸೈಡ್ ಎಫೆಕ್ಟ್ಸ್ ಇಲ್ಲ. ಬಟ್ ಅದು ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಖಂಡಿತವಾಗಿಯೂ ಸೈಡ್ ಎಫೆಕ್ಟ್ ಇದೆ. ಖಂಡಿತವಾಗಿಯೂ ಸೈಡ್ ಎಫೆಕ್ಟ್ ಇರುವಂತದ್ದು. ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ. ಹಂಗಂತ ಇಂಗ್ಲಿಷ್ ಮೆಡಿಸಿನ್ ಬಗ್ಗೆ ನಾನು ಕೆಟ್ಟ ಅಭಿಪ್ರಾಯವನ್ನೇನು ನೀಡ್ತಾ ಇಲ್ಲ. ಪ್ರತಿಯೊಂದರಲ್ಲೂ ಸೈಡ್ ಎಫೆಕ್ಟ್ಸ್ ಇದೆ. ಬಟ್ ಅದು ನಮ್ಮ ಆಯುರ್ವೇದ ಮತ್ತು ಹೋಮಿಯೋಪತಿಯಲ್ಲಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಸೈಡ್ ಎಫೆಕ್ಟ್ ಇರುತ್ತೆ. 0.0001% ಅದು ಸೈಡ್ ಎಫೆಕ್ಟ್ ಕಂಪಲ್ಸರಿ ಇದ್ದೇ ಇರುತ್ತೆ. ಓಕೆ, ಅದರಿಂದ ಎಲ್ಲಾ ಇದರಲ್ಲೂ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಆದರೆ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಅಂತ ಹೇಳಿ ಏನ್ ಮಾಡಿದ್ರು, ಅಸ್ಟ್ರಾಜೆನಿಕಾ ಕಂಪನಿ ಅಂದು ಹೇಳಿದ್ದು. ಓಕೆ, ಅಂದ್ರೆ ನೋಡಿ ಇಲ್ಲಿದೆ, ಇಲ್ಲಿ ಅಂದು ಲಸಿಕೆ ವಿಷನಾಶಕಾರಿ ಪರಿಣಾಮವನ್ನು ಗಂಭೀರವಾಗಿ ಪರಿಗಣಿಸುವ ಬದಲು ಬ್ರಿಟನ್ ಸರ್ಕಾರ ವ್ಯಾಕ್ಸಿನ್ ಮಾರುಕಟ್ಟೆ ಆಳುವ ಧಾವಂತದಲ್ಲಿ ಇಟ್ಟ ತಪ್ಪು ಹೆಜ್ಜೆ ಇಂದು ಕೋವಿಶೀಲ್ಡ್ ಲಸಿಕೆ ದೋಷಮುಕ್ತ ಎನ್ನುವ ಆತಂಕತೆ ಅಲೆ ಎಬ್ಬಿಸಿದೆ. ಈ ಬೀದಿಗೆ ಮುನ್ನುಡಿಯಾಡುವ 2023ರ ಒಂದು ಪ್ರಕರಣ. ಇಂಗ್ಲೆಂಡ್ನ ನಿವಾಸಿಯೊಬ್ಬರು ಜೆಮಿ ಸ್ಕಾಟ್ ಎಂತಕ್ಕಂಥ ಪತ್ನಿಕೆ ಕಳೆದ ವರ್ಷ ಕೋವಿಶೀಲ್ಡ್ ಉತ್ಪಾದನಾ ಕಂಪನಿ ಅಸ್ಟ್ರಾಜೆನಿಕಾ ವಿರುದ್ಧ ದೂರು ಕೊಟ್ಟಿದ್ರು. 2021-23 ತನ್ನ ಪತಿಗೆ ಕೋವಿಶೀಲ್ಡ್ ಡೋಸ್ ಲಸಿಕೆ ನೀಡಲಾಗಿತ್ತು. ಬಳಿಕ ಅವರು ವ್ಯಾಕ್ಸಿನ್ ಇಂಧನ ಥ್ರಂಬೋಸೈಟೋಪೀನಿಯಾ ರೋಗಕ್ಕೆ ನೋಡುತ್ತಲೇ ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟುವ ಜೊತೆಗೆ ಮೆದುಳು ಶಾಶ್ವತವಾಗಿ ಹಾನಿಗೊಳಗಾಯಿತು. ಇಬ್ಬರು ಮಕ್ಕಳ ತಂದೆ ಜೆಮಿ ಮತ್ತೆ ಕಚೇರಿ ಮರಳಲು ಸಾಧ್ಯವಾಗಿದೆ. ಅಂದ್ರೆ ಬ್ರಿಟನ್ ನಲ್ಲಿ ಒಬ್ಬ ವ್ಯಕ್ತಿ ಏನಾದ್ರು ಈ ಥ್ರಂಬೋಸೈಟೋಪೀನಿಯಾ ನೋಡಿ ಇದೆ. ಥ್ರಂಬೋಸೈಟೋಪೀನಿಯಾ ಅಂದ್ರೆ ಪ್ಲೇಟ್ಲೆಟ್ಸ್ ಕಡಿಮೆ ಆಗುವಂತದ್ದು, ಬಿಳಿ ರಕ್ತ ಕಣಗಳು, ಬಿಳಿ ರಕ್ತ ಕಣಗಳ ಓಕೆನಾ, ಬಿಳಿ ರಕ್ತ ಕಣಗಳು ಕಡಿಮೆಯಾಗುವಂಥದ್ದು ನೋಡಿ. ಇದೆ ಪ್ಲೇಟ್ಲೆಟ್ಸ್ ಕಾಣಿಸ್ತಾ ಇದೆಯಾ? ನಮ್ಮ ದೇಹದಲ್ಲಿ
ಪ್ಲೇಟ್ಲೆಟ್ಸ್ ಎಷ್ಟಿರ್ಬೇಕು? ಸುಮಾರು 1.5 ಲಕ್ಷದಿಂದ 4.5 ಲಕ್ಷದವರೆಗೂ ನಾರ್ಮಲ್ ಆಗಿ ಇರಲೇಬೇಕು. ಆದರೆ ಈ ರಕ್ತ ಕಣಗಳು ಏನಾದರೂ 1,40,000 ಒಳಗಡೆ ಏನಾದ್ರು ಬಂದ್ರೆ ಖಂಡಿತವಾಗಿಯೂ ವ್ಯಕ್ತಿ ಏನ್ ಮಾಡ್ತಾನೆ? ರೋಗಕ್ಕೆ ತುತ್ತಾಗ್ತಾನೆ. ಈ ಥ್ರಂಬೋಸೈಟೋಪಿನಿಯಾ ಇದೆ ವೆರಿ ಡೇಂಜರಸ್. ನಮ್ಮ ದೇಹದಲ್ಲಿ ಕೆಂಪು ರಕ್ತ ಕಣಗಳು ಎಷ್ಟು ಮುಖ್ಯನೋ ಬಿಳಿ ರಕ್ತದ ಕಣಗಳು ಕೂಡ ಅಷ್ಟೇ ಮುಖ್ಯ. ಆದ್ದರಿಂದ ಈ ಒಂದು ರೋಗಕ್ಕೆ ಯಾರು ತುತ್ತಾದ್ರು? ಬ್ರಿಟನ್ ನಲ್ಲಿ ಒಬ್ಬ ವ್ಯಕ್ತಿ ತುತ್ತಾಗ್ತಾರೆ. ಇವ್ರು ಏನ್ ಮಾಡ್ತಾರೆ? 2021 ಏಪ್ರಿಲ್ 23ನೇ ತಾರೀಕು ಏನ್ ಮಾಡ್ತಾರೆ? ಇದನ್ನ ಮಾಡ್ತಾರೆ. ಓಕೆ, ನೋಡಿ ಅವ್ರು ಹೇಳಿದ್ದೇನು? ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ. ನೋಡಿ, ಥ್ರಂಬೋಸೈಟೋಪಿನಿಯಾ, ಥ್ರಂಬೋಸಿಸ್ ಎರಡೂ ಕೂಡ ಇದೆ. ಓಕೆನಾ? ಇದು ರಕ್ತ ಹೆಪ್ಪುಗಟ್ಟುವಿಕೆ ಅಂದ್ರೆ ನಾರ್ಮಲ್ ಆಗಿ ರಕ್ತ ಈ ತರ ಹೋಗ್ತಿರುತ್ತೆ. ಓಕೆನಾ? ಆದ್ರೆ ಇಲ್ಲಿ ಏನಾದ್ರೂ ರಕ್ತ ಹೆಪ್ಪುಗಟ್ಕೊಂಡ್ರೆ ಏನಾಗುತ್ತೆ? ಇಲ್ಲಿ ಹೋಗ್ತಕ್ಕಂಥ ರಕ್ತ ಚಲಿಸಲಿಕ್ಕೆ ನಿಧಾನವಾಗಿ ಚಲಿಸ್ತಕ್ಕಂತಹ ಒಂದು ಇದಾಗುತ್ತೆ. ನೋಡಿ, ಇಲ್ಲಿ ಈ ತರ ಸ್ಟಾರ್ಟಿಂಗ್ ಅಲ್ಲಿ ಬ್ಲಾಕ್ ಆಗುತ್ತೆ, ಆಮೇಲೆ ಅದೇನಾದ್ರೂ ಇದಾದ್ರೆ ಇಲ್ಲೊಂದು ಸ್ವಲ್ಪ ಬ್ಲಾಕ್ ಆಗೋದು, ಕೊನೆಯಾಗಿ ಇಷ್ಟು ಫುಲ್ ಬ್ಲಾಕ್ ಆದಾಗ ರಕ್ತ ಹೋಗೋದು ಬ್ಲಾಕ್ ಆಗುತ್ತೆ. ಈ ರೀತಿಯಾದಂತಹ ಒಂದು ಕಾರಣದಿಂದ ಅವರು ಮತ್ತೆ ಕಚೇರಿಗೆ ಹೋಗೋಕೆ ಸಾಧ್ಯ ಆಗಿಲ್ಲ. ಈ ಒಂದು ಇದರಿಂದ ಏನ್ ಮಾಡಿದ್ರು? ಅವರು ಬ್ರಿಟನ್ನ ಕೋರ್ಟ್ ನಲ್ಲಿ ಒಂದು ಪ್ರಕರಣವನ್ನ ದಾಖಲು ಮಾಡಿದ್ರು. ಯಾರು? ಬ್ರಿಟನ್ ನಲ್ಲಿ ಒಬ್ಬ ಮಹಿಳೆ. ಓಕೆ, ಆಸ್ಟ್ರಾಜೆನಿಕಾ ಕಂಪನಿಯ ಕೋವಿಡ್ ಲಸಿಕೆಯ VVIP ಕಾಯಿಲೆ ಸಂಭವಿಸುತ್ತದೆ, ಲಸಿಕೆ ದೋಷಯುಕ್ತವಾಗಿದ್ದ ಪರಿಣಾಮವನ್ನು ಉತ್ತೇಜಿಸುತ್ತದೆ ಎಂಬ ಒಂದು ಆರೋಪವನ್ನ ಸಂಸ್ಥೆ ಮೊದಲಿಗೆ ಸರಾಗವಾಗಿ ತಳ್ಳಿ ಹಾಕಿತ್ತು. ಈ ಒಂದು ಲಸಿಕೆಯಿಂದ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳಿಲ್ಲ. VVIP, ಥ್ರಂಬೋಸಿಸ್ ಮತ್ತು ಥ್ರಂಬೋಸೈಟೋಪಿನಿಯಾದಂತಹ ಕಾಯಿಲೆಗಳು ಯಾವುದೇ ಕಾರಣಕ್ಕೂ ಈ ಒಂದು ಲಸಿಕೆಯಿಂದ ಇಲ್ಲ ಎಂತಕ್ಕಂಥದ್ದನ್ನ ಆಸ್ಟ್ರಾಜೆನಿಕಾ ಕಂಪನಿ ಅವಾಗ ಆ ಒಂದು 2021 ಪ್ರಕರಣದಲ್ಲಿ ಅವ್ರು ಏನ್ ಮಾಡಿದ್ರು? ಕ್ಲೀನ್ ಚಿಟ್ ಕೊಟ್ಟಿದ್ರು. ಇಲ್ಲ, ಯಾವುದೇ ರೀತಿಯಾದಂತಹ ಅಡ್ಡ ಪರಿಣಾಮಗಳಿಲ್ಲ. ಕೋವಿಶೀಲ್ಡ್ ಲಸಿಕೆ ಪ್ಯೂರ್ಲಿ ಕೊರೋನಾ ರೋಗಕ್ಕೋಸ್ಕರನೇ ಇದನ್ನ ಮಾಡೋದು. ಈ ಒಂದು ಇದರಲ್ಲಿ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳಿಲ್ಲ ಅಂತೇಳಿ ಈ ಒಂದು ಆಸ್ಟ್ರಾಜೆನಿಕಾ ಕಂಪನಿ ಅಂದು ಹೇಳಿತ್ತು. ಆದರೆ ನೋಡಿ, 2021 ಆರೋಗ್ಯ ತಜ್ಞರು ಇದನ್ನ ಒಪ್ಪಿಕೊಂಡ್ರು. ಆಸ್ಟ್ರಾಜೆನಿಕಾ ಒಪ್ಪಿಕೊಳ್ಳಲು ಮಾತ್ರ 3 ವರ್ಷವನ್ನು ತೆಗೆದುಕೊಂಡಿದೆ. ಈಗ UK ನ್ಯಾಯಾಲಯಕ್ಕೆ ಸಲ್ಲಿಸಿದ ದಾಖಲೆಗಳಲ್ಲಿ ಆಸ್ಟ್ರಾಜೆನಿಕಾ ಕೋವಿಶೀಲ್ಡ್ ಅಪರೂಪದ ಸಂದರ್ಭಗಳಲ್ಲಿ ಥ್ರಂಬೋಸಿಸ್ ವಿತ್ ಥ್ರಂಬೋಸೈಟೋಪಿನಿಯಾ ಸಿಂಡ್ರೋಮ್ಗೆ PTSಗೆ ಕಾರಣವಾಗಬಹುದು, ದೇಹದ ಯಾವುದೇ ಭಾಗದಲ್ಲಿ ರಕ್ತಸ್ರಾವ ಅಡ್ಡ ಪರಿಣಾಮ ಸೃಷ್ಟಿಸಬಹುದು ಎಂದು ರಾಗ ತೆಗೆದಿದೆ. ಇದರ ಬೆನ್ನಲ್ಲೇ ಆಸ್ಟ್ರಾಜೆನಿಕಾ ಸಂಸ್ಥೆಯು ನಮ್ಮ ಕುಟುಂಬ ಹಾಗೂ ನನ್ನ ಪರ್ಯಂತ ಸಂತ್ರಸ್ತರ ಕ್ಷಮೆಯಾಚಿಸುವುದಲ್ಲದೆ ಈ ಸಂತ್ರಸ್ತನಿಗೆ ನ್ಯಾಯಯುತವಾಗಿ 1,047 ಕೋಟಿ ರು ಪರಿಹಾರ ನೀಡಲೇಬೇಕು ಎಂದು ಪಟ್ಟು ಹಿಡಿದಿದ್ದಾರೆ. ಅಂದಾಗೆ 51 ಸಂತ್ರಸ್ತ ಕುಟುಂಬಗಳು ಇದೇ ವಿಚಾರವಾಗಿ UK ನ್ಯಾಯಾಲಯದ ಮೆಟ್ಟಿಲೇರುತ್ತದೆ. ಅಂದ್ರೆ 2021 ಇವ್ರು ಏನ್ ಮಾಡಿದ್ರು? ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಇಲ್ಲ, ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಇದರಿಂದ ಅಂತ ಹೇಳಿದ್ರು. ಆದ್ರೆ ಇವಾಗ ಏನ್ ಮಾಡಿದ್ದಾರೆ ಇವರು? 3 ವರ್ಷದ ನಂತರ, ಈಗ 2021 ಯಾವಾಗ ಏಪ್ರಿಲ್ ತಿಂಗಳಲ್ಲಿ ಅವರು ಪ್ರಕರಣವನ್ನ ದಾಖಲು ಮಾಡಿದ್ರು. ಓಕೆ, ಆದರೆ ಈಗ 3 ವರ್ಷದ ನಂತರ ಇವ್ರೇನ್ ಮಾಡಿದ್ದಾರೆ? ಥ್ರಂಬೋಸಿಸ್ ವಿತ್ ಥ್ರಂಬೋಸೈಟೋಪಿನಿಯಾ ಅಂದ್ರೆ ಈ ರಕ್ತ ಹೆಪ್ಪುಗಟ್ಟುವಿಕೆ. ಥ್ರಂಬೋಸಿಸ್ ಅಂದ್ರೆ ನೋಡಿ, ಥ್ರಂಬೋಸಿಸ್ ಅಂದ್ರೆ ಇದು ರಕ್ತ ಹೆಪ್ಪುಗಟ್ಟುವಿಕೆ. ಓಕೆ, ನೆನ್ಪಿಟ್ಕೊಳ್ಳಿ, ರಕ್ತ ಹೆಪ್ಪುಗಟ್ಟುವಿಕೆ ಇದು ಪ್ಲೇಟ್ಲೆಟ್ಸ್ ಕಡಿಮೆ ಆಗುವಂಥದ್ದು. ಪ್ಲೇಟ್ಲೆಟ್ಸ್ ಕಡಿಮೆ, ರಕ್ತದ ಕಣಗಳು ಬಿಳಿ ರಕ್ತ ಕಣಗಳು ಕಡಿಮೆ ಆಗುವುದು. ಓಕೆ, ಇದು 2. ಥ್ರಂಬೋಸಿಸ್ ವಿತ್ ಥ್ರಂಬೋಸೈಟೋಪಿನಿಯಾ, ರಕ್ತ ಹೆಪ್ಪುಗಟ್ಟುವಿಕೆ ಜೊತೆಗೆ ಈ ಬಿಳಿ ರಕ್ತ ಕಣಗಳು ಕಡಿಮೆ ಆಗುತ್ತೆ ಅಂತೇಳಿ ಯಾವುದು ಈ ಒಂದು ಆಸ್ಟ್ರಾಜೆನಿಕಾ ಕಂಪನಿ ಬೆರಳೆಣಿಕೆಯ ಪ್ರಕರಣ, ಬೆರಳಿಕೆ ಪ್ರಕರಣ. ಆದರೆ ಬ್ರಿಟನ್ ನಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ
ಆ ನ್ಯಾಯಾಲಯ ಅಲ್ಲಿಯ ನ್ಯಾಯಾಲಯ 1047 ಕೋಟಿ ರು ಪರಿಹಾರವನ್ನ ನೀವು ಆ ಒಂದು ಕುಟುಂಬಕ್ಕೆ ನೀಡಿ ಅಂತ ಬ್ರಿಟನ್ ಕೋರ್ಟ್ ಹೇಳ್ತಿರ್ತಕ್ಕಂಥದ್ದು. ಈ ಒಂದು ಪರಿಹಾರ ನೀಡಿ ಅಂತ ಯಾವಾಗ ಬ್ರಿಟನ್ ನ್ಯಾಯಾಲಯ ಹೇಳ್ತಾ ಇದೆ, ಈ ಒಂದು ನ್ಯಾಯಾಲಯ ಹೇಳಿದಾಗ ಅಲ್ಲಿಯ ಸುಮಾರು 51 ಸಂತ್ರಸ್ತ ಕುಟುಂಬಗಳು ಈಗ ಇದೇ ವಿಚಾರವಾಗಿ ಅಲ್ಲಿ ನ್ಯಾಯಾಲಯದ ಮೆಟ್ಟಿಲು ಏರಿರುವಂತದ್ದು. ಇದನ್ನ ಇವರೇನಾದ್ರು ಅಸ್ಟ್ರಾಜೆನಿಕಾ ಕಂಪನಿ 3 ವರ್ಷಗಳ ಹಿಂದೆ ಹೇಳಿದ್ರೆ ಯಾರು ಸಹ ಈ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಅಂದ್ರೆ ಇರಬಹುದು, ಇಲ್ಲೇನೆ ಇರಬಹುದು, ಆದ್ರೆ ನಮ್ಮ ದೇಶದಲ್ಲಿ ಯಾವುದೇ ರೀತಿಯ ಪ್ರಕರಣಗಳು ಯಾವುದು ವರದಿ ಆಗಿಲ್ಲ ಇನ್ನು. ಓಕೆ, ಆದ್ರೆ ಆ ಸಂದರ್ಭದಲ್ಲಿ ವ್ಯಾಕ್ಸಿನ್ ಎಲ್ರಿಗೂ ಇತ್ತು. ಮತ್ತೆ ನಮ್ಮ ದೇಶದಲ್ಲಿ ಏನ್ ಮಾಡಿದ್ರು ಅಂದ್ರೆ ಆ ಸಮಯದಲ್ಲಿ ನೀವು KSRTC ಬಸ್ ಅಲ್ಲಿ ಹೋಗ್ಬೇಕಾ, ಕೊರೋನಾ ಇದ್ಬೇಕು, ಟ್ರೈನ್ ಅಲ್ಲಿ ಹೋಗ್ಬೇಕಾ, ಕೊರೋನಾ ವ್ಯಾಕ್ಸಿನ್ ಸರ್ಟಿಫಿಕೇಟ್ ಕಡ್ಡಾಯ ಹೋಗ್ಬೇಕು, ಆಫೀಸ್ಗೆ ಹೋಗ್ಬೇಕಾ ವ್ಯಾಕ್ಸಿನ್ ಸರ್ಟಿಫಿಕೇಟ್ ಬೇಕು, ಇಲ್ಲ ರೋಡಲ್ಲಿ ಪೊಲೀಸರು ಹಿಡಿದು ವ್ಯಾಕ್ಸಿನ್ ಸರ್ಟಿಫಿಕೇಟ್, ಪ್ರತಿ ಒಂದರಲ್ಲೂ ವ್ಯಾಕ್ಸಿನ್ ಸರ್ಟಿಫಿಕೇಟ್ ಆಗಿರೋದ್ರಿಂದ ನಮ್ಮ ದೇಶದಲ್ಲಿ ಅಗತ್ಯಕ್ಕೂ ಮೀರಿ ಇರೋದೇ 144 ಕೋಟಿ ಜನ, ಭಾರತದಲ್ಲಿ 176 ಕೋಟಿ ಡೋಸ್ ಕೋವಿಶೀಲ್ಡ್ ನೀಡಲಾಗಿದೆ ಅಂದ್ರೆ ಯೋಚನೆ ಮಾಡಿ ನೀವು. ಅದರಲ್ಲೂ ಒಂದಲ್ಲ ಎರಡಲ್ಲ 3 ಡೋಸ್, ಫಸ್ಟ್ ಡೋಸು, ಸೆಕೆಂಡ್ ಡೋಸು ಮತ್ತು ಬೂಸ್ಟರ್ ಡೋಸ್ 3 ಡೋಸ್. ನಾನು ಕೂಡ ಹಾಕಿಸ್ಕೊಂಡಿದ್ದೀನಿ 3 ಡೋಸ್. ನಮ್ಮ ಆಫೀಸ್ನಲ್ಲೂ ಸಹ 3 ಡೋಸ್ ಆಗಿಲ್ಲ ಅಂದ್ರೆ ನೀವು ಇದಕ್ಕೆ ಆಫೀಸ್ಗೆ ಬರಬೇಡಿ. ಈ ರೀತಿಯಾದಂತಹ ಸಮಸ್ಯೆಗಳಾಗಿರೋದ್ರಿಂದ ನಾವು ಏನ್ ಮಾಡಿದ್ವಿ, ಇವತ್ತು 3 ಲಸಿಕೆಯನ್ನು ಸಹ ಹಾಕಿಸ್ಕೊಂಡಿದೀವಿ. ಈಗಿರ್ತಕ್ಕಂತಹ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಅವಶ್ಯಕತೆಗೂ ಮೀರಿ ಒಂದು ಡೋಸು ಹೋಗ್ತಾ ಇದೆ ಅಂದ್ರೆ ಇವರು ಈ ರೀತಿಯಾದಂತಹ ಕೆಲವೊಂದು ವಿಚಾರಗಳನ್ನ ಮುಚ್ಚಿರೋದು ತುಂಬಾ ತಪ್ಪಾಗಿದೆ. ಆದರೆ ಅವಾಗ ಮಾಡಿರ್ತಕ್ಕಂತಹ ಕೆಲವೊಂದು ಸಮಯದಲ್ಲಿ ಬೇಕಿತ್ತು, ಯಾಕಂದ್ರೆ ಆ ಸಮಯದ ಅವಶ್ಯಕತೆ ಆಗಿತ್ತು. ಯಾಕಂದ್ರೆ ಲಸಿಕೆನೇ ಇರಲಿಲ್ಲ, ಅವಾಗ ಲಸಿಕೆ ಸಿಕ್ಕಿದ್ದೇ ಒಂದಿದು. ಆದ್ರೆ ನಮ್ಮ ದೇಶದಲ್ಲಿ ಈ ರೀತಿಯ ಪ್ರಕರಣಗಳು ಇನ್ನೂ ಯಾವುದೋ ವರದಿ ಆಗಿಲ್ಲ, ಬ್ರಿಟನ್ನಲ್ಲಿ ವರದಿಯಾಗಿರುವಂತದ್ದು ಸ್ನೇಹಿತರೆ. ಓಕೆನಾ, ನೆಕ್ಸ್ಟ್ ಏನಿದು TTS VTIT ಏನಿತ್ತು ಅಂದ್ರೆ ರಕ್ತದಲ್ಲಿನ ಅಂಶಗಳು, ಕೆಂಪು ರಕ್ತ ಕಣಗಳು, ಕಿರುಬಿಲ್ಲೆಗಳು, ಪ್ಲೇಟ್ಲೆಟ್ಸ್ ಹಾಗೂ ಬಿಳಿ ರಕ್ತ ಕಣಗಳು ಕಡಿಮೆಯಾಗುವಂಥದ್ದು. ಓಕೆ ನೋಡಿ, ಸಾಂಕ್ರಾಮಿಕ ರೋಗ ತುತ್ತಾದ ಪ್ರಕಾರ ದೇಹದ ಯಾವುದೇ ಭಾಗದಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆಯಿಂದ ಅದನ್ನು ಥ್ರಂಬೋಸಿಸ್ ವಿತ್ ಥ್ರಂಬೋಸೈಟೋಪಿನಿಯಾ ಸಿಂಡ್ರೋಮ್ TTS ಎನ್ನುತ್ತಾರೆ. ಕೊರೋನಾ ಲಸಿಕೆ ಬರುವ ಮುನ್ನವೇ TTS ಸಮಸ್ಯೆ ಇತ್ತು ಅಂದ್ರೆ ಲಸಿಕೆ ನೀಡಿದ ಪರಿಣಾಮದಿಂದ TTS ಇಂತಾದ್ರೆ ಅದು ಲಸಿಕೆ ಪ್ರೇರಿತ ಥ್ರಂಬೋಸೈಟೋಪಿನಿಯಾ VTIT ಎನ್ನುತ್ತಾರೆ. ಈಗ ಆಲ್ರೆಡಿ TTS ಇತ್ತು. TTS ಅಂದ್ರೆ ಥ್ರಂಬೋಸೈಟೋಪಿನಿಯಾ. ಓಕೆ, TTS ಇತ್ತು. ಓಕೆ, ದೇಹದ ರಕ್ತ ಹೆಪ್ಪುಗಟ್ಟುವಿಕೆ ಅಂದ್ರೆ ಎಲ್ಲರೂ ಹೋಗೋದು ಹಾರ್ಟ್ಗೆನೆ, ಎಲ್ಲ ಹಾರ್ಟ್ಗೆ ಹೋಗೋದು. ನೀವು ರಕ್ತ ಹೆಪ್ಪುಗಟ್ಟುವಿಕೆ ಅಂದ್ರೆ ಪ್ರತಿಯೊಬ್ರು ಏನ್ ಮಾಡ್ತಾರೆ, ಹಾರ್ಟ್ ಅಲ್ಲೇ ರಕ್ತ ಹೆಪ್ಪುಗಟ್ಟೋದು, ಹಾರ್ಟ್ ಅಲ್ಲಿ ರಕ್ತ ಹೆಪ್ಪುಗಟ್ಟೆ ಹಾರ್ಟ್ ಆಗೋದು. ನಾಟ್ ಅಲ್ಲಲ್ಲ, ರಕ್ತ ಹೆಪ್ಪುಗಟ್ಟುವಿಕೆ ಮಿದುಳಲ್ಲೂ ಕೂಡ ಆಗಬಹುದು, ಮಿದುಳಲ್ಲಾಗಬಹುದು. ಈ ಕಣ್ಣಿನ ಭಾಗಗಳಲ್ಲೂ ರಕ್ತ ಸಂಚಾರ ಇರುತ್ತೆ, ದೇಹದ ಎಲ್ಲಾ ಭಾಗಗಳಲ್ಲೂ ರಕ್ತ ಸಂಚಾರ ಇರುತ್ತೆ. ಯಾವ ಭಾಗದಲ್ಲೂ ಬೇಕಾದರೂ ರಕ್ತ ಹೆಪ್ಪುಗಟ್ಟಬಹುದು. ದೇಹದ ಯಾವುದೇ ಭಾಗದಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆಯ ಸಮಸ್ಯೆಯಿಂದಾಗಿ, ಓಕೆನಾ, ರಕ್ತ ಹೆಪ್ಪುಗಟ್ಟಿನಿಂದ ಸಮಸ್ಯೆಯಿಂದಾಗಿ ಏನಾದ್ರು ಸಮಸ್ಯೆ ಇದ್ದರೆ ಅದನ್ನ ನಾವೇನಂತೀವಿ TTS ಅಂತ ಹೇಳಿ ಕರಿತೀವಿ. ಅದೇ VTIT. ಓಕೆ, VTIT ಅಲ್ಲ, VITT. ಈ VITT ಅಂದ್ರೆ ಏನಂದ್ರೆ ಈಗಾಗಲೇ ಅವನಿಗೆ ರಕ್ತ ಹೆಪ್ಪುಗಟ್ಟುವಿಕೆಯ ಸಮಸ್ಯೆ ಇತ್ತು. ಒಬ್ಬ ವ್ಯಕ್ತಿಗೆ ಈಗಾಗಲೇ ರಕ್ತ ಹೆಪ್ಪುಗಟ್ಟುವಿಕೆಯ ಸಮಸ್ಯೆ ಇತ್ತು, ಆದರೆ ಲಸಿಕೆ ಪರಿಣಾಮದ ನಂತರ TTS ಇನ್ನೊಂದು ಉಂಟಾದ್ರೆ ಅದನ್ನು ಲಸಿಕೆ ಪ್ರೇರಿತ ಥ್ರಂಬೋಸೈಟೋಪಿನಿಯಾ ಎಂತಕ್ಕಂತ ಇದರಿಂದ ಕರೀತಾರೆ. ಅದೇ VTIT. ಓಕೆ, ಇತರ ಲಕ್ಷಣಗಳು, ಇದರಿಂದ ಆಗ್ತಕ್ಕಂಥ ಇತರೆ ಸೈಡ್ ಎಫೆಕ್ಟ್ಸ್ ಅಂದ್ರೆ ತಲೆನೋವು, ದೃಷ್ಟಿ ಕಡಿಮೆ ಆಗ್ತಕ್ಕಂಥದ್ದು, ತೊದಲುವಿಕೆ ಆಗ್ತಕ್ಕಂಥದ್ದು, ಉಸಿರಾಟದ ಸಮಸ್ಯೆ, ತಲೆ ಸುತ್ತತಕ್ಕಂಥದ್ದು, ಎದೆನೋವು, ಪಾದ ಊತ ಆಗ್ತಕ್ಕಂಥದ್ದು, ಚರ್ಮದ ಮೇಲೆ ರಕ್ತ ಹೆಪ್ಪುಗಟ್ಟುವಿಕೆ ಚಿಹ್ನೆಗಳು. ಅಂದ್ರೆ ನಮ್ಮ ಚರ್ಮದ ಮೇಲೆ ಏನಿದು, ಇದು ನಮ್ಮ ಕೈ ಅಂದ್ರೆ ಕಾಣಿಸ್ತಾ ಇದೆ ಅನ್ಬೋದು, ಇದು ನಮ್ಮ ಕೈ ಅಂದ್ರೆ ಈ ಚರ್ಮದ ಮೇಲೆ ಬ್ಲೂ ಕಲರ್ ರಕ್ತ ಹೆಪ್ಪುಗಟ್ಟುವಿಕೆ ಅಂತ ಗೊತ್ತು ನಿಮ್ಗೆ. ರಕ್ತ ನಾವು ಎಲ್ಲಾದ್ರೂ ಒಂದು ಡೋರ್ನ ಹಾಕೋಕೆ ಏನಾದ್ರು ನಜ್ಜಿದಾಗ ನಮ್ಗೆ ಗೊತ್ತು ಇಷ್ಟಾಗಲ್ಲ ರಕ್ತ ಬ್ಲೂ ಕಲರ್ ರಕ್ತ ಹೆಪ್ಪುಗಟ್ಟು, ಆ ರೀತಿ ರಕ್ತ ಹೆಪ್ಪುಗಟ್ಟತಕ್ಕಂಥದ್ದು ನಮ್ಮ ದೇಹದ ಭಾಗದಲ್ಲಿ ರಕ್ತ
ಹೆಪ್ಪುಗಟ್ಟುವುದು, ಚರ್ಮದ ಮೇಲೆ ರಕ್ತ ಹೆಪ್ಪುಗಟ್ಟತಕ್ಕಂಥದ್ದು, ದೇಹದ ಒಳಗಲ್ಲ, ಚರ್ಮದ ಮೇಲೆ ರಕ್ತ ಹೆಪ್ಪುಗಟ್ಟುವಂತ ಇತರ ಲಕ್ಷಣಗಳು ಕಾಣಿಸಬಹುದು. ಲಸಿಕೆ ಹಾಕಿಸ್ಕೊಂಡಾಗ ತಲೆನೋವು, ಜ್ವರ, ಈ ರೀತಿಯ ಸಮಸ್ಯೆಗಳು ನಿಜವಾಗ್ಲೂ ನಾನು ಅನುಭವಿಸಿದ್ದೀನಿ. ಯಾಕಂದ್ರೆ ಆ ಲಸಿಕೆ ತುಂಬಾ ಸ್ಟ್ರಾಂಗ್ ಇತ್ತು. ಓಕೆ, ಎಲ್ಲದಕ್ಕಿಂತ ಸ್ಟ್ರಾಂಗ್ ಇದ್ದ ಕಾರಣ ಆ ಲಸಿಕೆ ದೇಹಕ್ಕೆ ಅಡ್ಜಸ್ಟ್ ಆಗಬೇಕು ಅಂದ್ರೆ ಮಿನಿಮಮ್ ಒಂದು 48 ಅವರ್ಸ್ ಬೇಕು. ನಾನು ಮೊದಲನೇ ಡೋಸ್ ಹಾಕಿಸ್ಕೊಂಡಾಗ ನೀವು ನಂಬಲ್ಲ, ತಲೆನೋವು ಮತ್ತು ಲೈಟ್ ಆಗಿ ಜ್ವರ ಇತ್ತು. ಆ ಜ್ವರ ಕಡಿಮೆ ಆಗ್ಬೇಕು ಅಂದ್ರೆ ಸುಮಾರು 2 ದಿನ ಜ್ವರ ಹಾಗೂ ಅಷ್ಟು ನಿದ್ದೆ ಎಲ್ಲವನ್ನು ನಾವು ಸಹ ಅನುಭವಿಸಿದ್ವಿ. ತಲೆನೋವು, ಜ್ವರ ಈ ರೀತಿಯಾದಂತ ಪರಿಣಾಮವನ್ನು ಅನುಭವಿಸಿದ್ವಿ. ಆದ್ರೆ ಯಾವುದೇ ರೀತಿಯ ತೊಂದರೆಗಳು ಆಗಿಲ್ಲ. ಓಕೆನಾ, ನೋಡಿ, VITT ಕಾರಣದಿಂದಾಗಿ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟೆ ತಡೆಯುವಿಕೆ ಪ್ಲೇಟ್ಲೆಟ್ಸ್ ಗಳ ಪ್ರಮಾಣವು ಇದ್ದಕ್ಕಿದ್ದಂತೆ ಕುಸಿದಾಗ ರೋಗಿಯು ಮೆದುಳಿನ ಸ್ಟ್ರೋಕ್ ಅಥವಾ ಹೃದಯಾಘಾತಕ್ಕೆ ಒಳಗಾಗುತ್ತಾರೆ. VITT ಕಾರಣದಿಂದ ರಕ್ತ ಹೆಪ್ಪುಗಟ್ಟುವ ಪ್ಲೇಟ್ಲೆಟ್ಸ್ ಪ್ರಮಾಣವು ಇದ್ದಕ್ಕಿದ್ದಂತೆ ಕುಸಿದಾಗ, ಅಂದ್ರೆ ರಕ್ತ ಹೆಪ್ಪುಗಟ್ಟಿ ಎಲ್ಲೋ ದೇಹದ ಯಾವುದೋ ಒಂದು ಭಾಗದಲ್ಲಿ, ಈಗ ಬ್ರೈನ್ ಅಲ್ಲಿ ಯಾವುದೋ ಒಂದು ಮೈನ್ ನರ ಇರುತ್ತೆ, ಒಂದು ರಕ್ತ ಹೋಗ್ತಿರುತ್ತೆ. ಈ ರಕ್ತ ಹೋಗ್ತಿರ್ತಕ್ಕಂಥ ರಕ್ತ ಏನಾದ್ರೂ ಸಡನ್ ಆಗಿ ಅಲ್ಲಿ ಥ್ರಂಬೋಸೈಟೋಪೆನಿಯಾ ಆಗಿ ತಡೆದು ಪ್ಲೇಟ್ಲೆಟ್ಸ್ ಗಳ ಪ್ರಮಾಣ ಏನಾದ್ರೂ ಕಡಿಮೆ ಆದರೆ ಆ ವ್ಯಕ್ತಿ ಬ್ರೈನ್ ಸ್ಟ್ರೋಕ್ ಅಥವಾ ಹಾರ್ಟ್ ಅಟ್ಯಾಕ್ಗೆ ಒಳಗಾಗುತ್ತಾರೆ. ಬ್ರೈನ್ ಸ್ಟ್ರೋಕ್, ಮೆದುಳಿನ ಪಾರ್ಶ್ವವಾಯು ಅಂತ ನಾವೇನಂತೀವಿ, ಆ ಪಾರ್ಶ್ವವಾಯುಕ್ಕೂ ಸಹ ಒಳಗಾಗಬಹುದು ಅಥವಾ ಹೃದಯಾಘಾತಕ್ಕಾದ್ರೂ ಒಳಗಾಗಬಹುದು. ಓಕೆನಾ, ಇದರಿಂದ ಆಗ್ತಕ್ಕಂತಹ ತೊಂದರೆ ನೋಡಿ. ಅದೇ ರೀತಿ ಲಸಿಕೆ ಪಡೆದ ಎಲ್ಲರೂ ಭಯ ಪಡಬೇಕೆ? ಹಾಗೇನೂ ಇಲ್ಲ ಎನ್ನುತ್ತಾರೆ ತಜ್ಞರು. ನೋಡಿ, ಯಾವುದೇ ಲಸಿಕೆ ಪಡೆಯದೆ TDS ಸಂಭವಿಸುತ್ತದೆ. TDSಗೆ ನೈಜ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಕೋವಿಶೀಲ್ಡ್ ಪಡೆದ ಯುರೋಪ್ನಲ್ಲಿ ಕೆಲವೇ ಜನರಷ್ಟರಲ್ಲಿ ಇಂಥ ಪ್ರಕರಣಗಳು ಕಂಡುಬಂದಿದೆ. ಭಾರತ ಅಥವಾ ಏಷ್ಯಾದಲ್ಲಿ ಕೋವಿಡ್ ಲಸಿಕೆ ಪಡೆದ TDS ಇದುವರೆಗೂ ಪತ್ತೆಯಾಗಿಲ್ಲ. ಅನೇಕ ಬಾರಿ ಲಸಿಕೆ ಹಾಗೂ ಜೈವಿಕ ವಸ್ತುವಿನ ಪರಿಣಾಮವು ನಿರ್ದಿಷ್ಟ ಪ್ರದೇಶ ಸಮುದಾಯದ ಜನಾಂಗೀಯತೆಯನ್ನು ಆಧರಿಸಿರುತ್ತದೆ. ಇಂಗ್ಲೆಂಡ್ನಲ್ಲಿ ಕಂಡುಬರತಕ್ಕಂಥ ಕೇಸ್ಗಳು ಭಾರತದಲ್ಲಿ ಕಾಣಲು ಮುಖ್ಯ ಕಾರಣ ಎಂಬುದು ತಜ್ಞರ ವಿಶ್ಲೇಷಣೆ. ಅಂದ್ರೆ ಈ ಇಂಗ್ಲೆಂಡ್ ನಲ್ಲಿ, ಬ್ರಿಟನ್ ನಲ್ಲಿ ಒಂದಷ್ಟು ಈ ಲಸಿಕೆಯನ್ನ ಏನ್ ಮಾಡಿದ್ರು, ಇದಕ್ಕೆ ಒಳಪಡಿಸಿ ಪರೀಕ್ಷೆಗೆ ಒಳಪಡಿಸಿ ಅನಂತರ ಇವರು ಇದು ಮಾಡಿದಾಗ ನಮ್ಮ ಇಡೀ ಏಷ್ಯಾ ಭಾಗದಲ್ಲಿ ಎಲ್ಲೂ ಕೂಡ ಒಂದು ಪ್ರಕರಣ ಕೂಡ ದಾಖಲೆ ಆಗಿಲ್ಲ. ನಮ್ಮ ಇಡೀ ಏಷ್ಯಾದಲ್ಲಿ ಎಲ್ಲೂ ಕೂಡ ಪ್ರಕರಣಗಳು ದಾಖಲೆ ಆಗಿಲ್ಲ. ಆದರೆ ಅಲ್ಲಿ ಮಾತ್ರ ದಾಖಲೆ ಆಗಿದೆ. ಅಂದ್ರೆ ಅದನ್ನ ಇನ್ನೂ ಒಂದ್ಸರಿ ಸ್ಟಡಿ ಮಾಡಬೇಕು, ತಜ್ಞರು ಸ್ಟಡಿ ಮಾಡಬೇಕು. ಯಾಕಂದ್ರೆ ಅಲ್ಲಿ ಆಗ್ತಾ ಇರತಕ್ಕಂತ ಒಂದು ಇದಕ್ಕೆ ಏನಕ್ಕೆ ಈ ತರ ಆಗ್ತಾ ಇದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಆದ್ರೆ ನಮ್ಮ ಇಡೀ ಭಾರತದಾದ್ಯಂತ ಎಲ್ಲೂ ಕೂಡ ಒಂದು ಪ್ರಕರಣಗಳು ಕೂಡ ದಾಖಲೆ ಆಗಿಲ್ಲ. ನಮ್ಮ ಭಾರತದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಆಗಿಲ್ಲ. ಕೋವಿಶೀಲ್ಡ್ ನ ಯಾವ ಅಂಶ TTSಗೆ ಕಾರಣ ಅಂದ್ರೆ ಈ ಥ್ರಂಬೋಸೈಟೋಪೆನಿಯಾ ಏನಕ್ಕೆ ಕಾರಣ? ಅಷ್ಟದಿನ ಉತ್ಪಾದಿಸಿದ ಕೋವಿಶೀಲ್ಡ್ ಲಸಿಕೆಯನ್ನ AZD1222 AZD1222 ಅಂತೇಳಿ ಕರೆಯುತ್ತಾರೆ. ಈ ಒಂದು ಲಸಿಕೆಯಲ್ಲಿ 2000ಕ್ಕೂ ಹೆಚ್ಚು ಅಂಶಗಳನ್ನು ನಿರ್ದಿಷ್ಟವಾದ ಜೈವಿಕ ಅಂಶ ಇದಕ್ಕೆ ಕಾರಣ ಎಂಬುದು ಇನ್ನೂ ಖಚಿತವಾಗಿಲ್ಲ. ಈ ಒಂದು ಲಸಿಕೆ ಒಳಗೊಂಡಿರುವ ಅಡೆನೋ ವೈರಸ್ ವಿಶೇಷ ರೀತಿಯ ಘಟಕ, ಇದು TTS ಪ್ರೇರೇಪಿಸಬಹುದು ಎಂಬುದು ತಜ್ಞರ ಊಹೆ ಅಷ್ಟೇ. ಅಂದ್ರೆ ಇರ್ತಕ್ಕಂತಹ ಒಂದು ಅಂಶ, ಓಕೆ, ಅಡೈನೋ ವೈರಸ್ ಅಂತೇಳಿ ಒಂದು ಅಂಶ ಇದರ ಏನ್ ಮಾಡ್ತದೆ TTSಗೆ ಕಾರಣವಾಗಬಹುದು ಅಥವಾ ಅದಕ್ಕೆ ಪ್ರೇರೇಪಿಸಬಹುದು ಅಂತೇಳಿ ಹಲವಾರು ತಜ್ಞರು ಊಹೆಯನ್ನ ಮಾಡಿದ್ದಾರೆ. ಬಟ್ ಆದ್ರೆ ಇನ್ನೂ ಇದಾಗಿಲ್ಲ. ಭಾರತದಲ್ಲಿನ ಹೃದಯಾಘಾತಗಳಿಗೆ ಕೋವಿಶೀಲ್ಡ್ ಕಾರಣವೇ? ಭಾರತದಲ್ಲಿ ಆಗ್ತಾ ಇರ್ತಕ್ಕಂಥ ಇವತ್ತು ನೋಡ್ತಾ ಇದ್ದೀರಾ, ನಿಜವಾಗ್ಲೂ ಭಾರತದಲ್ಲಿ ತುಂಬಾ ಅಂದ್ರೆ ತುಂಬಾ ಇದು ನಮ್ಗೆ ಕಾಣಿಸ್ತಾ ಇದಾವೆ ಹೃದಯಾಘಾತಗಳು. ಈ ಭಾರತದಲ್ಲಿ ಕಂಡು ಬರತಕ್ಕಂತಹ ಹೃದಯಾಘಾತಗಳಿಗೆ ಕೋವಿಶೀಲ್ಡ್ ಕಾರಣ ಆಗಿದೆಯಾ ಅಂತೇಳಿ ನೋಡೋದಾದ್ರೆ, ಭಾರತದಲ್ಲಿ ಹೆಚ್ಚುತ್ತಿರುವ ಹೃದಯಾಘಾತ, ಮೆದುಳಿನ ಸ್ಟ್ರೋಕ್ ಪ್ರಕರಣಗಳಲ್ಲಿ ಕೊರೋನಾ ಲಸಿಕೆ ಕಾರಣ ಎಂಬ ವಿವಾದಿತ ಚರ್ಚೆ ಇತ್ತು. ಆದರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ICMR ಓಕೆ, ಈ ICMR 2021 ಅಕ್ಟೋಬರ್ 1, 2023
ಮಾರ್ಚ್ 31ರ ನಡುವೆ ದೇಶಾದ್ಯಂತ ಹಠಾತ್ ಮರಣ ಹೊಂದಿದ 18 ರಿಂದ 45 ವರ್ಷ ವಯಸ್ಸಿನವರು ಅಧ್ಯಯನಿಸಿ ICMR ಹೇಳಿತು. ಇದಕ್ಕೆ 700ಕ್ಕೂ ಹೆಚ್ಚು ಸಾವುಗಳಿಗೆ ಕಾರಣ ಇನ್ನೂ ಸ್ಪಷ್ಟವಾಗಿಲ್ಲ ಎಂದು ಅಧ್ಯಯನ ಹೇಳಿರುವಂತದ್ದು. ಅಂದ್ರೆ ಈ 2021 ಅಕ್ಟೋಬರ್ 1ರಿಂದ ಹಿಡಿದು 2023 ಮಾರ್ಚ್ 31ರವರೆಗೆ ಅಂದ್ರೆ ಸುಮಾರು ಒಂದೂವರೆ ವರ್ಷಗಳ ಕಾಲ ಈ ಹೃದಯಾಘಾತದಲ್ಲಿ ಮರಣ ಹೊಂದಿದ್ದಂತಹ 700ಕ್ಕೂ ಹೆಚ್ಚು ಜನರನ್ನ ಅಧ್ಯಯನಕ್ಕೆ ಒಳಪಡಿಸಿದಾಗ ಈ ಹೃದಯಾಘಾತಕ್ಕೆ ಏನ್ ಕಾರಣ ಅಂತ ಇನ್ನೂ ಕೂಡ ಇದು ವರದಿ ಬಂದಿಲ್ಲ, ಇನ್ನೂ ಕೂಡ ಸ್ಪಷ್ಟವಾಗಿ ವರದಿ ಬಂದಿಲ್ಲ. ಇದರ ಬಗ್ಗೆ ಅಧ್ಯಯನ ಇನ್ನೂ ನಡೀತಾ ಇದೆ. ಆದ್ರಿಂದ ನಮ್ಮ ಭಾರತದಲ್ಲಿ ಕೋವಿಶೀಲ್ಡ್ ಬಗ್ಗೆ ಯಾರೂ ಕೂಡ ಭಯವನ್ನ ಪಡಬೇಕಾಗಿಲ್ಲ. ಓಕೆನಾ? ನೋಡಿ, ಕೋವಿಶೀಲ್ಡ್ಗೆ ನಿಷೇಧ ಹೇರಿದ ದೇಶಗಳು ಯಾವುವು? ಕೋವಿಶೀಲ್ಡ್ನ TTS ಅಪಾಯ ಎಂದು ಭಾವಿಸುವ ಬಹಿರಂಗವಾಗಿದೆ. ಇದೇ ಮೊದಲು ವಿಶ್ವ ಆರೋಗ್ಯ ಸಂಸ್ಥೆ ಲಸಿಕೆಯನ್ನು ಸುರಕ್ಷತೆ ಮೇಲೆ ಇನ್ನೇನು ಪರಿಶೀಲಿಸಿಕೊಂಡು ಕೆಲವು ರಾಷ್ಟ್ರಗಳು ಭಾರತದಲ್ಲಿ ಕೋವಿಶೀಲ್ಡ್ಗೆ ಅನುಮೋದನೆ ಕೊಟ್ಟವು. ಆದರೆ ಮತ್ತೆ ಹಲವು ರಾಷ್ಟ್ರಗಳು ಲಸಿಕೆಯ ಆದಾಯ ಮತ್ತು ವ್ಯಾಪಕ ಸಂಶೋಧನೆ ಕೈಗೊಂಡು ಮುಂಚಿತವಾಗಿ ಹಲವು ದೇಶಗಳು ಕೆಲವು ತಿಂಗಳ ನಂತರ ನಿಷೇಧ ಹೇರಿದವು. ಅಷ್ಟಕ್ಕೆ ಈ ಪೈಕಿ ನಿಷೇಧ ಹೇರಿದ ಮೊದಲಿಗೆ ಡೆನ್ಮಾರ್ಕ್, ಬಳಿಕ ಐರ್ಲೆಂಡ್, ಥಾಯ್ಲೆಂಡ್, ನೆದರ್ಲ್ಯಾಂಡ್, ನಾರ್ವೆ, ಐಸ್ಲ್ಯಾಂಡ್, ಕಾಂಗೋ, ಬಲ್ಗೇರಿಯಾ, ಕೆನಡಾ, ಸ್ವೀಡನ್ ಹಾಗೂ ನೋವಾಕ್ಸಿಯಾ ಇತರ ದೇಶಗಳು ನಿಷೇಧವನ್ನ ಮಾಡಿದವು. ಅಂದ್ರೆ ಆ ವಿಶ್ವ ಆರೋಗ್ಯ ಸಂಸ್ಥೆ ಏನ್ ಮಾಡ್ತು, ಲಸಿಕೆಯನ್ನು ಸುರಕ್ಷಿತ ಅಂತಕ್ಕಂತಹ ಒಂದು ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಓಕೆ ಪರಿಶೀಲನೆ ಮಾಡತಕ್ಕಂಥ ಅಗತ್ಯ ಇರುತ್ತೆ. ವಿಶ್ವ ಆರೋಗ್ಯ ಸಂಸ್ಥೆನೇ ಹೇಳಿದೆ ಇನ್ನೇನು ಇದನ್ನ ಪರೀಕ್ಷೆ ಮಾಡೋದು ಅಂತ. ಆಲ್ಮೋಸ್ಟ್ ಎಲ್ಲಾ ದೇಶಗಳು ಅನುಮೋದನೆ ಕೊಟ್ಬಿಡು. ಆದ್ರೆ ಕೆಲವು ದೇಶಗಳು ಅದನ್ನ ಏನ್ ಮಾಡಿದ್ರು, ಒಂದಷ್ಟು ಕ್ರಮಗಳನ್ನ ಕೈಗೊಂಡು ಅದನ್ನ ಏನ್ ಮಾಡಿದ್ರು ಪರೀಕ್ಷೆಗೆ ಒಳಪಡಿಸಿ ಅದನ್ನ ಏನ್ ಮಾಡಿದ್ರು ನಿಷೇಧವನ್ನ ಮಾಡೋ. ಅದರಲ್ಲಿ ಮೊದಲಿಗೆ ಕೋವಿಡ್-19 ಲಸಿಕೆ ಅಂತ ಕೋವಿಶೀಲ್ಡ್ ಅನ್ನ ನಿಷೇಧ ಮಾಡಿದ ಮೊದಲ ದೇಶ ಯಾವುದು ಅಂದ್ರೆ ಡೆನ್ಮಾರ್ಕ್. ಈ ಡೆನ್ಮಾರ್ಕ್ ದೇಶ ಏನ್ ಮಾಡ್ತು, ಕೋವಿಡ್-19 ಲಸಿಕೆ ಕೋವಿಶೀಲ್ಡ್ ಅನ್ನ ಮೊದಲು ನಿಷೇಧ ಇರುತ್ತೆ. ಅನಂತರದ ಬಳಿಕ ಐರ್ಲೆಂಡ್, ಥೈಲ್ಯಾಂಡ್, ನೆದರ್ಲ್ಯಾಂಡ್, ನಾರ್ವೆ, ಐಸ್ಲ್ಯಾಂಡ್, ಕಾಂಗೋ, ಬಲ್ಗೇರಿಯಾ, ಕೆನಡಾ, ಸ್ವೀಡನ್, ನೋವಾಕ್ಸಿಯಾ ಇನ್ನಿತರ ದೇಶಗಳು ಇದರ ಮೇಲೆ ನಿಷೇಧವನ್ನ. ಯುರೋಪಿಯನ್ ಮೆಡಿಸಿನ್ ಏಜೆನ್ಸಿ ಕೋವಿಶೀಲ್ಡ್ಗೆ ಗ್ರೀನ್ ಪಾಸ್ ಅನ್ನ ನಿರಾಕರಣೆ ಮಾಡಿತು. ಗ್ರೀನ್ ಪಾಸ್ ಎಂತಕ್ಕಂಥದ್ದು ಯುರೋಪ್ನ ಒಕ್ಕೂಟದ ಡಿಜಿಟಲ್ ಪ್ರಮಾಣ ಪತ್ರ. ಈ ಒಂದು ಡಿಜಿಟಲ್ ಪ್ರಮಾಣ ಪತ್ರವನ್ನ ಏನಾದರೂ ನೀಡಿದರೆ ಅದಕ್ಕೆ ಮುಕ್ತವಾಗಿ ಅದಕ್ಕೆ ಅವಕಾಶ ಸಿಕ್ಕಿದೆ ಅಂತ ಹೇಳಿ. ಆದರೆ ಯುರೋಪಿಯನ್ ಮೆಡಿಸಿನ್ ಏಜೆನ್ಸಿ ಏನ್ ಮಾಡ್ತು, ಈ ಒಂದು ಗ್ರೀನ್ ಪಾಸ್ ಅನ್ನು ಕೋವಿಶೀಲ್ಡ್ಗೆ ನಿರಾಕರಣೆಯನ್ನು ಮಾಡಿತ್ತು. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಅದೇ ನೋಡಿ, ವ್ಯಾಕ್ಸಿನೇಷನ್ ಭಾರತದಲ್ಲಿ ನಮ್ಮ ಕೊರೋನಾ ಲಸಿಕೆಯ ಕಾರ್ಯಕ್ರಮ ಯಾವ ರೀತಿ ವ್ಯಾಕ್ಸಿನೇಷನ್ ಆರಂಭ ಜನವರಿ 2021 ಜನವರಿ 16ರಿಂದ ವ್ಯಾಕ್ಸಿನೇಷನ್ ಆರಂಭವಾದ. ಕೋವಿಶೀಲ್ಡ್ ಸುಮಾರು 175 ಕೋಟಿ, ಕೋವ್ಯಾಕ್ಸಿನ್ ಸುಮಾರು 36 ಕೋಟಿ, ಏನು ಕಾರ್ಬೆವ್ಯಾಕ್ಸ್ 7.38 ಕೋಟಿ. ಅದೇ ರೀತಿ ಭಾರತೀಯರು ಪಡೆದಿದ್ದಷ್ಟು 220.69 ಕೋಟಿ 2024ರಿಂದ ಏಪ್ರಿಲ್ 29ರ ವೇಳೆಗೆ 2024 ಏಪ್ರಿಲ್ 21ರವರೆಗೂ ಲಸಿಕೆಯನ್ನು ಪಡೆದವರು. ಓಕೆ, ಕೋವಿಡ್ನಿಂದ ಚೇತರಿಕೆ 4.45 ಕೋಟಿಗೂ ಹೆಚ್ಚು ಜನ ಕೋವಿಡ್ನಿಂದ ಚೇತರಿಕೆಯನ್ನು ಕಂಡಿದ್ದಾರೆ. ಮೃತಪಟ್ಟವರು 5.33 ಲಕ್ಷ ಜನ ಮೃತಪಟ್ಟಿರ್ತಕ್ಕಂಥದ್ದು. ಪುಣೆ ಮೂಲದ ಫಾರ್ಮಾ ಕಂಪನಿ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಅಸ್ಟ್ರಾಜೆನಿಕಾ ಮತ್ತು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಜೊತೆಗಿನ ಒಪ್ಪಂದದಂತೆ ಭಾರತದಲ್ಲಿ ಕೋವಿಶೀಲ್ಡ್ ಲಸಿಕೆಯನ್ನ ತಯಾರು ಮಾಡಿತು. ರಷ್ಯಾ, ಚೀನಾ ನಂತರ ಭಾರತವು ಕೋವಿಡ್ ಲಸಿಕೆಯನ್ನು ರಫ್ತು ಮಾಡಿದಂತಹ 3ನೇ ಅತಿ ದೊಡ್ಡ ರಾಷ್ಟ್ರ. ಭಾರತವು ನೆದರ್ಲ್ಯಾಂಡ್, ಆಸ್ಟ್ರೇಲಿಯಾ, ಮಯನ್ಮಾರ್, ಬಾಂಗ್ಲಾದೇಶ, ಅಮೆರಿಕ, ಮಾಲ್ಡೀವ್ಸ್ ಸೇರಿದಂತೆ ಹಲವು ರಾಷ್ಟ್ರಗಳಿಗೆ ಸುಮಾರು 23.4 ಕೋಟಿ ಹೆಚ್ಚು ಲಸಿಕೆಯನ್ನು ನೀಡಿತು. ಸುಮಾರು 23.4 ಕೋಟಿ ಹೆಚ್ಚು ಲಸಿಕೆಯನ್ನ ಇವತ್ತು ನಮ್ಮ ಭಾರತ ಏನ್ ಮಾಡಿತು, ಲಸಿಕೆಗಳನ್ನ ಪೂರೈಸಿರ್ತಕ್ಕಂಥದ್ದು ಅಂದ್ರೆ ರಫ್ತು ಮಾಡಿರ್ತಕ್ಕಂಥದ್ದು. ಅಮೆರಿಕದಂತಹ ದೊಡ್ಡ ರಾಷ್ಟ್ರಗಳಿಗೆ ನಮ್ಮ ಭಾರತ ಏನ್ ಮಾಡಿದ್ರು, ಲಸಿಕೆಯನ್ನ ಪೂರೈಕೆ ಮಾಡಿರ್ತಕ್ಕಂಥದ್ದು.
ಓಕೆ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇಷ್ಟು ಇವತ್ತಿನ ತರಗತಿ. ಭಾರತದಲ್ಲಿ ಕೊರೋನಾ ಲಸಿಕೆ ಆಗಿದ್ದು ಜನವರಿ 16, 2021 ಏನ್ ಮಾಡಿದ್ರು, ಕೊರೋನಾ ಲಸಿಕೆಯನ್ನ ಕೊಡ್ಲಿಕ್ಕೆ ಪ್ರಾರಂಭವನ್ನ ಮಾಡಿದ್ರು. ಇದುವರೆಗೂ ನಮ್ಮ ಭಾರತದಲ್ಲಿ ಸುಮಾರು 176 ಕೋಟಿ ಜನ ಇವತ್ತು ಏನ್ ಮಾಡಿದ್ದಾರೆ, ಒಂದು ಕೋವಿಡ್-19 ಲಸಿಕೆಯನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ರಷ್ಯಾ, ಚೀನಾ ಈಗೆಲ್ಲ ನಮ್ಮ ಏಷ್ಯಾ ಖಂಡದಲ್ಲಿ ಬಹುದೊಡ್ಡ ರಾಷ್ಟ್ರಗಳು. ಬಹುಶಃ ನಮ್ಮ ಏಷ್ಯಾ ಖಂಡದಲ್ಲಿ ರಷ್ಯಾ, ಚೀನಾ, ಭಾರತ ಇವೇ 3 ದೊಡ್ಡ ರಾಷ್ಟ್ರಗಳು. ಇವು 3 ದೊಡ್ಡ ರಾಷ್ಟ್ರಗಳು ಬಿಟ್ರೆ ಇನ್ಯಾವ ದೊಡ್ಡ ರಾಷ್ಟ್ರಗಳು ಅಂತ ಪ್ರಬಲ ರಾಷ್ಟ್ರಗಳು ಇನ್ನು ನಮ್ಮ ಏಷ್ಯಾ ಖಂಡದಲ್ಲಿ ಯಾವುದೇ ರೀತಿಯ ದೊಡ್ಡ ರಾಷ್ಟ್ರಗಳಿಲ್ಲ. ಆದರೆ ಇಡೀ ವಿಶ್ವಕ್ಕೆ ರಷ್ಯಾ, ಚೀನಾ ನಂತರ ಕೋವಿಶೀಲ್ಡ್ ಅಥವಾ ಕೊರೋನಾ ಲಸಿಕೆಯನ್ನ ರಫ್ತು ಪೂರೈಸಿದ ಅತಿ ದೊಡ್ಡ ರಾಷ್ಟ್ರ ಯಾವುದು ಅಂದ್ರೆ ನಮ್ಮ ಭಾರತ. ಕೊರೋನಾ ಲಸಿಕೆಯನ್ನ, ಕೋವಿಡ್-19 ಲಸಿಕೆಯನ್ನ ರಫ್ತು ಮಾಡಿದಂತಹ ಅತಿ ದೊಡ್ಡ ರಾಷ್ಟ್ರ ಅಂದ್ರೆ ನಮ್ಮ ಭಾರತ ಸ್ನೇಹಿತರೆ. ಈ ಒಂದು ಹಲವು ಸಂದರ್ಭಗಳಲ್ಲಿ ಈ ರೀತಿ ಆಗಬಹುದು ಅಂತೇಳಿ ಅವರು ವರದಿಯನ್ನ ಒಪ್ಕೊಂಡಿರ್ತಕ್ಕಂಥದ್ದು. ಅಲ್ಲಿ ನಮ್ಮ ಭಾರತದಲ್ಲಿ ಇನ್ನು ಯಾವುದೇ ರೀತಿಯಾದಂತಹ ಪ್ರಕರಣ ದಾಖಲಾಗಿಲ್ಲ. ಅದರಿಂದ ಯಾರು ಸಹ ಭಯ ಪಡ್ತಕ್ಕಂಥದ್ದು ಬೇಡ. ಇವತ್ತು ಅದ್ರ ಬಗ್ಗೆನೂ ನಡೀತಾ ಇದೆ. ಇವತ್ತು ಆಗ್ತಾ ಇರ್ತಕ್ಕಂಥ ಕೆಲವು ಹೃದಯಾಘಾತಗಳು, ಈ ಒಂದು ಇದರ ಬಗ್ಗೆ ಇವತ್ತು ಕೂಡ ಅಧ್ಯಯನಗಳು ನಡೀತಾನೆ ಇದ್ದಾವೆ. ನೋಡೋಣ, ಮುಂದೆ ವರದಿ ಬರಲಿ, ಇನ್ನು ಅದು ಏನಾಗುತ್ತೆ ಅಂತ ನೋಡೋಣ. ನಾವು ಸಹ ಅದ್ರ ಬಗ್ಗೆ ಹೃದಯಾಘಾತಗಳು ಆಗದೇ ಇರೋ ರೀತಿಯಲ್ಲಿ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಕೂಡ ತೆಗೆದುಕೊಳ್ಬೇಕು. ಇವತ್ತಿನ ಆಹಾರ ಪದ್ಧತಿ, ಎಲ್ಲೋ ಒಂದ್ ಕಡೆ ನಾವು ಆಹಾರ ಪದ್ಧತಿಯಿಂದ ಇವತ್ತು ದೂರ ಉಳಿತಾ ಇದೀವಿ ಅನ್ಸುತ್ತೆ. ಹಲವಾರು ಜನ ಇವತ್ತು ಹಣ್ಣನ್ನು ತಿನ್ನೋದಿಲ್ಲ, ಎಲ್ಲೋ ಒಂದು ಸಾಫ್ಟ್ ಡ್ರಿಂಕ್ಸು, ಇನ್ನೊಂದು ಮತ್ತೊಂದು ಮಗದೊಂದು ಇದೆಲ್ಲ ಕುಡಿದು ಸ್ವಲ್ಪ ಹಿಂದೇಟ್ ಆಗ್ತಾ ಇದ್ದಾರೆ ಇವತ್ತು. ಅದರಿಂದ ದಯವಿಟ್ಟು ಸ್ವಲ್ಪ ಹಣ್ಣುಗಳನ್ನು ತಿನ್ನೋದು, ಇನ್ನಿತರ ಇದರಿಂದ ಸ್ವಲ್ಪ ಹತ್ತಿರದಲ್ಲಿ ಯಾವತ್ತು ತಿನ್ನೋದಾಗ್ಲಿ, ಇನ್ನೊಂದು ರೀತಿಯ ಒಳ್ಳೆಯ ಅಂಶಗಳನ್ನ ಇವತ್ತು ಅಳವಡಿಸ್ಕೊಂಡು ಆಹಾರ ಪದ್ಧತಿಯಲ್ಲೂ ಸ್ವಲ್ಪ ಸುಧಾರಣೆ ತರಬೇಕು ಇವತ್ತು. ಯಾಕಂದ್ರೆ ಜಂಕ್ ಫುಡ್ಸ್ ಅನ್ನ ನಾವು ತಿನ್ನೋದನ್ನ ಸ್ವಲ್ಪ ಕಡಿಮೆ ಮಾಡಿ ಒಳ್ಳೆಯ ಫುಡ್ ಕಡೆ ನಾವು ಗಮನವನ್ನ ಹರಿಸೋಣ ಅಂತ ಹೇಳಿದ್ರೆ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಈಗಾಗಲೇ 11,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇರ್ತಕ್ಕಂತಹ ನಮ್ಮ ಸ್ಪರ್ಧಾ ವಿನಯ ಟೆಲಿಗ್ರಾಮ್ ಚಾನಲ್ಗೆ ನೀವು ಕೂಡ ಜಾಯ್ನ್ ಆಗಿ ಸ್ನೇಹಿತರೆ. ನೀವು ಕೂಡ ಇದಕ್ಕೆ ಜಾಯ್ನ್ ಆಗಿ ಹಲವಾರು ಮಾಹಿತಿಗಳನ್ನ ಪಡ್ಕೊಳ್ಳಿ. ಇದು ನಮ್ಮ ಸ್ಪರ್ಧಾ ವಿನಯ ಇದಿದೆ, QR ಕೋಡ್ ಇದೆ, ಬೇಕಂದ್ರೆ ಸ್ಕ್ಯಾನ್ ಮಾಡಿ ಸ್ಪರ್ಧಾ ವಿನಯ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ಬೋದು. ನಿಮ್ಗೆ ಯಾವುದೇ ರೀತಿಯ ಫೀಡ್ಬ್ಯಾಕ್ ಇದ್ರೆ ಈ ಒಂದು QR ಕೋಡ್ ಅನ್ನ ನೀವು ಸ್ಕ್ಯಾನ್ ಮಾಡಿದ ತಕ್ಷಣ ಆ ಒಂದು ಫೀಡ್ಬ್ಯಾಕ್ ಅನ್ನ ನೀವು ಖಂಡಿತವಾಗಿ ನೀಡಬಹುದು. ಇದರಿಂದ ನಮಗೂ ಕೂಡ ಕೆಲವೊಂದು ಚೇಂಜಸ್ಗಳಿದ್ರೆ, ಮತ್ತೊಂದಿದ್ರೆ ಚೇಂಜಸ್ಗಳನ್ನ ಖಂಡಿತ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.